Hello, my lovely Hello, souls. namaste. Welcome back to Hello, Destiny, beautiful souls. DECODUD Welcome back Tarot. to Destiny Decoded Tarot. 5-5 portal ಬರ್ತಾ ಇದೆ. May 5-5 portal. 5 is majorly for a change, big change. ಕ್ವಿಕ್ ಆಗಿ ನಮ್ಮ ಲೈಫಲ್ಲಿ ಚೇಂಜಸ್ ಅನ್ನ ತರುವಂಥದ್ದು, ಸ್ಟೆಬಿಲಿಟಿ ತರುವಂಥದ್ದು. ಸೊ ಏನೇನು ಬ್ರಿಂಗ್ ಮಾಡ್ತಿದೆ ಮತ್ತೆ 5-5 ಪೋರ್ಟಲ್ ಏನೇನು ಚೇಂಜಸ್ನ ತರ್ಬೋದು ಅಂತ ಟ್ಯಾರೋ ಕಾರ್ಡ್ ಮುಖಾಂತರ ನೋಡೋಣ ಈಗ. ಏಂಜಲ್ಸ್, ಯೂನಿವರ್ಸ್, ಪ್ಲೀಸ್ ಗೈಡ್ ಮೈ ವಿವರ್ಸ್. ವಾಟ್ 5-5 ಪೋರ್ಟಲ್ ಇಸ್ ಬ್ರಿಂಗಿಂಗ್, ಪ್ಲೀಸ್ ಗೈಡ್ ಮೈ ವಿವರ್ಸ್. ಮುಂದೆ ಹೇಳ್ತೀನಿ ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಶನ್ 5-5 ಪೋರ್ಟಲ್ ಬಗ್ಗೆ. ಪೋರ್ಟಲ್ ಏನೆಲ್ಲ ಓಪನ್ ಅಪ್ ಮಾಡುತ್ತೆ, ಏನ್ ಚೇಂಜಸ್ ಬರ್ಬೋದು ಅಂತ ನಾನು ಹೇಳ್ತೀನಿ. ಜಸ್ಟ್ ಟೇಕ್ ಸಮ್ ಮೆಸೇಜಸ್. ಯೂನಿವರ್ಸ್, ಏಂಜಲ್ಸ್, ಜೈ ಶ್ರೀ ರಾಧಾ ಕೃಷ್ಣ, ರಾಧೆ ರಾಧೆ. Please guide my viewers. What this 5-5 portal is bringing in their life? What changes? What big changes they can expect? What the 5-5 portal is bringing in their life? Please guide. Please guide, universe. Please guide. What 5-5 portal is bringing. Ooh, beautiful cards ಬರ್ತಿದೆ. Okay. Okay, pray to God. What this 5-5 portal is bringing. ಏನ್ರಿ ಇಂಥ ಒಳ್ಳೊಳ್ಳೆ ಮೆಸೇಜಸ್ ಬರ್ತಾ ಇದೆ. ಲಾಸ್ಟ್ ಒಂದು ಲವ್ ರೀಡಿಂಗ್ ಮಾಡಿದೆ, ಯಾರೆಲ್ಲ ನೋಡಿಲ್ಲ ಪ್ಲೀಸ್ ಗೋ ಅಂಡ್ ಚೆಕ್. ಬಿಕಾಸ್ ಯಾಕೆ ಅದನ್ನ ಹೇಳ್ತಿದ್ದೀನಿ ಅಂತಂದ್ರೆ ಅದರಲ್ಲಿ ರಿಲೇಶನ್ಶಿಪ್ ಕೆಲವೊಂದು ಚೇಂಜಸ್, ಯಾರು ಏನು ಅಟ್ರಾಕ್ಟ್ ಮಾಡ್ತಿದ್ದೀರಾ ಲವ್ ಅಥವಾ ರಿಲೇಶನ್ಶಿಪ್ ಅಲ್ಲಿ ಅಂತ ನಾನು ಹೇಳಿದ್ದೆ. ಆಕ್ಚುಲಿ 5-5 ಕೂಡ ರಿಲೇಟೆಡ್ ಟು ದಟ್. ರಿಲೇಶನ್ಶಿಪ್ ಆಗಿರ್ಬೋದು, ಜಾಬ್ ಆಗಿರ್ಬೋದು, ತುಂಬಾ ಚೇಂಜಸ್ನ ಬ್ರಿಂಗ್ ಮಾಡುತ್ತೆ. ನೀವು ಅನ್ಕೊಂಡಿರೋದಕ್ಕಿಂತ ಡಿಫ್ರೆಂಟ್ ಲೆವೆಲಲ್ಲಿ ನಿಮ್ಮನ್ನ ತಗೊಂಡೋಗುತ್ತೆ ಈ ಪೋರ್ಟಲ್ಲು. 5-5-2025 ನೋಡಿ, ಇದಾಗಬೇಕು. ಇದು ನನ್ನ ಮನಸ್ಸಲ್ಲಿ ಅನ್ಕೊಂತಾ ಇದ್ದೆ, ಹೇಳ್ಬೇಕು ನೆಕ್ಸ್ಟ್ ಇದೇ ವರ್ಡ್ ಹೇಳಬೇಕು ಅಂತ ನಾನು ಅನ್ಕೊಂಡಿದ್ದೆ. ಯಾರೆಲ್ಲ ಲೈಫಲ್ಲಿ ಎಮೋಷ್ನಲಿ ತುಂಬ ಗೋತ್ರು ಮಾಡಿದ್ದೀರಾ ಅಂತ ಈ ಕಾರ್ಡ್ ಬಂದಿದೆ, ಹೇಳ್ತೀನಿ ನಾನು. 2 more messages, please guide. Please guide 2 more messages. 2 more cards ಬಂದೇ ಬಿಡ್ತು. ವಾವ್, ಮೂನ್ ಬೇಕೇ ಬೇಕಿತ್ತು. ಇಟ್ಸ್ ಆನ್ ಮಂಡೇ ಇರೋದ್ರಿಂದ ಇಟ್ಸ್ ರಿಲೇಟೆಡ್ ಟು ಮೂನ್ ಕಾರ್ಡ್ ಬಂದೇ ಬಿಟ್ಟಿದೆ. ಬ್ಯೂಟಿಫುಲ್. ಬಾಟಮ್ ಆಫ್ ದ ಡೆಕ್. See, I'll take this. And the 10 completion. ಥ್ಯಾಂಕ್ ಯು ಯೂನಿವರ್ಸ್. ಹೇಳ್ತಾ ಹೋಗ್ತೀನಿ ನಾನು, ಸರಿನಾ? ಸೊ ಫಸ್ಟ್ ಥಿಂಗ್ ಬಂದ್ಬಿಟ್ಟು 5 ಇಟ್ಸ್ ರಿಲೇಟೆಡ್ ಟು ಬಿಗ್ ಚೇಂಜ್ ಆ್ಯಂಡ್ ಟ್ರಾನ್ಸ್ಫಾರ್ಮೇಷನ್. ಎಲ್ಲರ ಲೈಫಲ್ಲಿ ಟ್ರಾನ್ಸ್ಫಾರ್ಮೇಷನ್ ಚೇಂಜನ್ನು ತರುವಂಥದ್ದೇ 5. ಯಾರೆಲ್ಲ 555 ಏಂಜಲ್ ನಂಬರ್ನ ನೋಡ್ತಾ ಇದ್ದೀರಾ ಮೆಸೇಜ್ ಮಾಡಿ, ಕಮೆಂಟಲ್ಲಿ ಹೇಳಿ ನನಗೆ. 555 ಬಗ್ಗೆ ಏನಾದ್ರು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ತಿಳ್ಕೊಬೇಕು ಅಂತಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ತಿಳಿಸ್ತೀನಿ. ತುಂಬ ಡೀಟೇಲ್ ಆಗಿ ಹೇಳಬೇಕಾಗತ್ತೆ. ಈಗ ತುಂಬ ಸಿಂಪಲ್ ಮತ್ತು ಹೈಲೈಟ್ಸ್ನ ನಾನು ಹೇಳ್ತಾ ಹೋಗ್ತೀನಿ. 5-5-2025 ಓಕೆ, ಮೇನ್ಲಿ ಲೈಫಲ್ಲಿ ತುಂಬ ಚೇಂಜಸನ್ನು ಬ್ರಿಂಗ್ ಮಾಡುತ್ತೆ. ತುಂಬ ಕಾನ್ಫ್ಲಿಕ್ಟ್ಸನ್ನು ಕ್ರಿಯೇಟ್ ಮಾಡುತ್ತೆ. ಕಾನ್ಫ್ಲಿಕ್ಟ್ಸ್ ಅಂದರೆ ಜಗಳ, ಭೇದ ಭಾವ ಈ ಥರ ಕ್ರಿಯೇಟ್ ಮಾಡುತ್ತೆ. ನೀವೇನು ನೀವೇನು ಅನ್ಕೊಂತೀರಾ ಆಕ್ಚುಲಿ ಆ ಥರ ಇರೋದಿಲ್ಲ. ಅಂದ್ರೆ ಯಾವ್ದಾರ ಒಂದು ವಿಷಯದ ಬಗ್ಗೆ ನೀವೇನೋ ಅನ್ಕೊಂಡಿರ್ತೀರಾ, ಬಟ್ ಅದು ಆಕ್ಚುಲಿ ಇರೋದಿಲ್ಲ. ಆ ಸತ್ಯಗಳು ಹೊರಗೆ ಬರುತ್ತೆ, ಸಡನ್ ಟ್ರೂತ್ ಅಂತ ಹೇಳ್ತೀವಲ್ಲ, ಅಥವಾ ರಿವೀಲಿಂಗ್ ದ ಟ್ರೂತ್ಸ್. ಕೆಲವೊಂದು ನಾವು ವ್ಯಕ್ತಿ ಆಗಿರ್ಬೋದು ಅಥವಾ ಒಂದು ಸಿಚುವೇಶನ್ ಆಗಿರ್ಬೋದು, ನಾವು ನೋಡೋ ಒಂದು ಪರ್ಸ್ಪೆಕ್ಟಿವ್ ಬೇರೆ ಇರುತ್ತೆ, ಬಟ್ ಆಕ್ಚುಲಿ ದ ಫ್ಯಾಕ್ಟ್ ಬೇರೆ ಇರುತ್ತೆ. ಸೊ ಈ 555 ಏನು ಅಂತಂದ್ರೆ, ದೆರ್ ಇಸ್ ಅ ಚಾಯ್ಸ್, ದೆರ್ ಇಸ್ ಅ ಕಾನ್ಫ್ಲಿಕ್ಟ್ ಆ್ಯಂಡ್ ದೆರ್ ಇಸ್ ಅ ಬಿಗ್ ಚೇಂಜ್, ಬಿಗ್ ಅಂಡ್ ಸಡನ್ ಶಿಫ್ಟ್. ಹೆಂಗೆ ಅಂತಂದ್ರೆ, ನೀವು ಏನಾಗ್ತದೆ ಅಂತ ಅನಾಲಿಸಿಸ್ ಮಾಡಿ ಅದನ್ನ ಅಕ್ಸೆಪ್ಟ್ ಮಾಡೋ ಅಷ್ಟರಲ್ಲಿ ಎಲ್ಲ ಚೇಂಜ್ ಆಗೋಗಿರತ್ತೆ. ಓಕೆ, ಆ್ಯಂಡ್ ಇಟ್ಸ್ ಕನೆಕ್ಟೆಡ್ ಟು ಮರ್ಕ್ಯೂರಿ, ಇಂಟೆಲಿಜೆಂಟ್, ಆ್ಯಂಡ್ ದೆರ್ ಇಸ್ ಅ ಕಮ್ಯುನಿಕೇಶನ್ ಆ್ಯಂಡ್ ದೆರ್ ಇಸ್ ಅ ನ್ಯೂ ಸ್ಕಿಲ್ಸ್, ವರ್ಕಿಂಗ್ ಆನ್ ನ್ಯೂ ಸ್ಕಿಲ್ಸ್. ನಿಮ್ಮ ಇಂಟೆಲಿಜೆನ್ಸ್ ಮೇಲೆ ನೀವು ವರ್ಕ್ ಮಾಡ್ತೀರಾ, ಹೊಸ ಸ್ಕಿಲ್ಸನ್ನು ನೀವು ಕಲಿತೀರಾ. ಕಮ್ಯುನಿಕೇಷನ್ನಲ್ಲಿ ಯಾರ್ಯಾರೆಲ್ಲ ಇದ್ದೀರಾ, ಕಮ್ಯುನಿಕೇಟ್ ರಿಲೇಟೆಡ್ ಯಾರೆಲ್ಲ ಜಾಬ್ ಮಾಡ್ತಿದ್ದೀರಾ, ದಿಸ್ ವೆರಿ ಗುಡ್ ಪೋರ್ಟಲ್. ಓಕೆ, ಆ್ಯಂಡ್ ಸ್ಟೆಬಿಲಿಟಿ ಯಾರೆಲ್ಲ ಬಂದಿಲ್ಲ ಲೈಫಲ್ಲಿ ಅವರಿಗೂ ಕೂಡ ತುಂಬ ಸ್ಟೆಬಿಲಿಟಿ ಸಿಗೋವಂಥ ಚಾನ್ಸಸ್ಸು ತುಂಬ ಇದೆ. ಸೊ ಈ ಕಾರ್ಡ್ ನಾನು ಫಸ್ಟ್
ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ದ ಟವರ್ ಮೂಮೆಂಟ್. ಯಾರ್ಯಾರೆಲ್ಲ ನಿಮ್ಮ ಲೈಫಲ್ಲಿ ಎಮೋಷನಲಿ ತುಂಬಾ ಡಿಸ್ಟರ್ಬೆನ್ಸಸ್ ನೋಡಿದಿರಾ. ಒಂದು, ಕೆಲವರಿಗೆ ಹೊಸ ರಿಲೇಶನ್ಶಿಪ್ ಅಟ್ರಾಕ್ಟ್ ಮಾಡುವಂತ ಟೈಮ್ ಇದು, ಕೆಲವರಿಗೆ ಹಳೆ ರಿಲೇಶನ್ಶಿಪ್ ನ ಬಿಟ್ಟು ಹೋಗುವಂತ ಟೈಮ್ ಇದು. ದರ್ ಇಸ್ ಅ ಟೈಮ್ ಟು ಅಟ್ರಾಕ್ಟ್ ನ್ಯೂ ಸೋಲ್ಸ್ ಅಂಡ್ ಫಾರ್ ಸಮ್ ಪೀಪಲ್ ಇಟ್ಸ್ ಅ ಟೈಮ್ ಟು ಡಿಪಾರ್ಚರ್ ಓಲ್ಡ್ ಸೋಲ್ಸ್ ಅಥವಾ ಓಲ್ಡ್ ಕನೆಕ್ಷನ್ಸ್ ಏನಿರುತ್ತೆ. ಡೆಫಿನೆಟ್ಲಿ ಇದು ಇಂಥ ಒಂದು ಬದಲಾವಣೆ ಬೇಕೇ ಬೇಕಾಗಿರುತ್ತೆ ನಿಮ್ಮ ಲೈಫಲ್ಲಿ. ಯಾಕೆ ಟವರ್ ಮೂಮೆಂಟ್ ಬರುತ್ತೆ? ಎವ್ರಿಥಿಂಗ್ ಯು ಫೀಲ್ ಲೈಕ್ ಐ ಹ್ಯಾವ್ ಲಾಸ್ಟ್ ಎವ್ರಿಥಿಂಗ್, ನಥಿಂಗ್ ಎಲ್ಸ್ ಲೆಫ್ಟ್ ಫಾರ್ ಮೀ ಅನ್ನೋ ಒಂದು ಫೀಲ್ ಬರುತ್ತಲ್ಲ ನಿಮ್ಗೆ. ಯಾಕೆ ಬರುತ್ತೆ ಟವರ್ ಮೂಮೆಂಟ್ ಅಂತ ಅಂದ್ರೆ, ಯಾವುದೇ ಒಂದು ರಿಲೇಶನ್ಶಿಪ್ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಏನ್ ಹೇಳ್ತಾರೆ ಫೈನಾನ್ಷಿಯಲ್ ಸ್ಟೇಟಸ್ ಆಗಿರ್ಬೋದು, ನೀವು ಮಾಡ್ತಿರೋದೇನೋ ಸರಿ ಇಲ್ಲ ಅಥವಾ ನಿಮ್ಮ ಒಂದು ಫೌಂಡೇಶನ್ ಚೆನ್ನಾಗಿಲ್ಲ ಅಂತ ಅಂದ್ರೆ ಈ ಒಂದು ಕಾರ್ಡ್ ಬರುತ್ತೆ. ಸೊ ಈ ಕಾರ್ಡ್ ಬರೋದೇ ನಿಮ್ಗೆ ತುಂಬಾ ಚೇಂಜಸ್ ಅನ್ನ ತರೋದಕ್ಕೆ. ಎಮೋಷನಲಿ ಆಗಿರ್ಬೋದು, ಸೋಷಿಯಲಿ ಆಗಿರ್ಬೋದು, ಯು ಫೀಲ್ ಸೋ ಮಚ್ ಡಿಸ್ಟ್ರಾಕ್ಟೆಡ್, ಸೋ ಮಚ್ ಲಾಸ್ಟ್ ಫೀಲ್ ಆಗುತ್ತೆ, ತುಂಬಾ ಬರ್ಡನ್ ಫೀಲ್ ಆಗುತ್ತೆ. ಓಕೆ, ನೇಮ್ ಫೇಮ್ ಎಲ್ಲ ಕಳ್ಕೊಂಡಿರ್ತೀರ, ಏನು ಉಳ್ದಿಲ್ಲ ನನಗೆ ಅನ್ನೋ ಒಂದು ಭಾವನೆ ಇರುತ್ತೆ. ಯು ಆರ್ ಫಾಲಿಂಗ್ ಅಪಾರ್ಟ್. ಇವನ್ ರಿಲೇಶನ್ಶಿಪ್ ಅಲ್ಲಿ ಇದ್ರೆ ಬೋತ್ ಆರ್ ಫಾಲಿಂಗ್ ಅಪಾರ್ಟ್. ಒಬ್ರನ್ನೊಬ್ರು ಬ್ಲೇಮ್ ಮಾಡ್ತಾ ಕೂತಿರ್ತೀರಾ, ನೀನಿಂದ ಹಿಂಗಾಯ್ತು ಅಂತ. ಆಕ್ಚುಲಿ ಇಬ್ರದ್ದು ತಪ್ಪಿದೆ ಅಂತ ಇಬ್ರು ಅಕ್ಸೆಪ್ಟ್ ಮಾಡ್ಕೊಂಡು ಅದ್ರ ಮೇಲೆ ವರ್ಕ್ ಮಾಡಕ್ ಇಬ್ರು ರೆಡಿ ಇರಲ್ಲ. ಸೊ ದಟ್ ಟೈಮ್. ಆಮೇಲೆ ಇನ್ನೊಂದು ಏನಂದ್ರೆ, ಕಾರ್ಮಿಕ್ ಕನೆಕ್ಷನ್ಸ್ ಅಲ್ಲಿ ಯಾರ್ಯಾರು ಇದ್ದೀರಾ, ಆ ಹೇಗೆ ಹೇಳೋದು, ಕಾರ್ಮಿಕ್ ಕನೆಕ್ಷನ್ಸ್ ಅಂದ್ರೆ ಸಮ್ ಸೋಲ್ ಕಾಂಟ್ರಾಕ್ಟ್ಸ್ ಇರುತ್ತೆ, ಸಮ್ ಸೋಲ್ ಲೆಸನ್ಸ್ ನಾವು ಕಲಿಯಕ್ಕಿರತ್ತೆ. ಅದಕ್ಕೋಸ್ಕರ ಕೆಲವು ವ್ಯಕ್ತಿಗಳು ಕೆಲವೊಂದು ಟೈಮ್ ಮಾತ್ರ 1 year, 2 year, 4 year, 5 year, 6 year, sometimes 10 years, ಎಲ್ಲಿ ತನಕ ನಾವು ಆ ಕಾರ್ಮಿಕ್ ಲೆಸನ್ಸ್ ಅನ್ನ ನಾವು ಕಲಿಯೋದಿಲ್ಲ, ಆ ಪ್ಯಾಟರ್ನ್ಸ್, ಓಲ್ಡ್ ಪ್ಯಾಟರ್ನ್ಸ್ ಅನ್ನ ನಾವು ಬ್ರೇಕ್ ಮಾಡಲ್ಲ, ನ್ಯೂ ಲೈಫ್ಗೆ ಅಥವಾ ನ್ಯೂ ಸ್ಕಿಲ್ಸ್ಗೆ, ನಮ್ಮ ಸೋಲ್ ಇನ್ಕ್ಲಿನೇಷನ್ಗೆ ಏನ್ ಬೇಕೋ ಅದನ್ನ ನಾವು ಮಾಡಲ್ಲ, ಕಲಿಯಲ್ಲ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ, ಈ ಕಾರ್ಮಿಕ್ ಕನೆಕ್ಷನ್ಸ್ ಬರುತ್ತೆ, ನಮಗೆ ಪಾಠ ಹೇಳ್ಕೊಟ್ಟು ಹೋಗ್ತಾ ಇರತ್ತೆ. ಕಾರ್ಮಿಕ್ ಕನೆಕ್ಷನ್ಸ್ ಅಂತ ಯಾಕೆ ಹೇಳ್ತೀವಿ ಅಂದ್ರೆ, ಇದು ಲಾಂಗ್ ಟರ್ಮ್ ಇರೋದಿಲ್ಲ, ಇದ್ರ ಫೌಂಡೇಶನ್ ಗಟ್ಟಿಯಾಗಿರಲ್ಲ. ಬಟ್ ನಮಗೆ ಹೆಂಗ್ ಫೀಲ್ ಆಗ್ತಿರತ್ತೆ ಅಂದ್ರೆ, ಯು ಫೀಲ್ ಲೈಕ್ ಅವ್ರನ್ನ ಬಿಟ್ಟು ನಾವು ಬದುಕಕ್ಕೆ ಆಗೋದಿಲ್ಲ, ಅವ್ರು ಇಲ್ಲ ಅಂದ್ರೆ ನಾನು ಸತ್ತೋಗ್ಬಿಡ್ತೀನಿ ಅಥವಾ ಸಮಥಿಂಗ್ ಆ ಥರ ಫೀಲ್ ಆಗ್ತಿರುತ್ತೆ. ಬಟ್ ಆಕ್ಚುಲಿ ಆ ಥರ ಇರೋದಿಲ್ಲ. ಸೋಲ್ಮೇಟ್ ಕನೆಕ್ಷನ್ ಅಲ್ಲಿ ಹೆಂಗಿರುತ್ತೆ ಅಂದ್ರೆ, ಇಟ್ಸ್ ವೆರಿ ಲಾಂಗ್ ಟರ್ಮ್ ಇರುತ್ತೆ. ಸೋಲ್ಮೇಟ್ ಕನೆಕ್ಷನ್ ಯಾವ ತರ ಅಂತಂದ್ರೆ, ತುಂಬಾ ಸೆಕ್ಯೂರ್ಡ್ ಫೀಲ್ ಮಾಡ್ತಿರ್ತೀರಾ, ಬೇರೆ ಯಾವ ಥರದಲ್ಲೂ ನಿಮಗೆ ಎಮೋಷನಲ್ ಡಿಸ್ಟರ್ಬೆನ್ಸಸ್ ಅನಿಸ್ತಾ ಇರಲ್ಲ. ಸಾಲಿಡ್ ರಿಲೇಶನ್ಶಿಪ್ ಅಲ್ಲಿ ಇರ್ತೀರ, ಅವ್ರು ನಿಮಗೆ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿರ್ತೀರ, ಇಬ್ರು ಕೂಡ ಒಬ್ರಿಗೊಬ್ರು ಗ್ರೋ ಮಾಡೋದ್ರಲ್ಲಿ ಸಪೋರ್ಟ್ ಮಾಡ್ತಿರ್ತೀರ. ಬಟ್ ಕಾರ್ಮಿಕ್ ಕನೆಕ್ಷನ್ ಅಲ್ಲಿ ಒಬ್ರು ಯಾವಾಗ್ಲೂ ಗ್ರೋ ಆಗಕ್ಕೆ ಇಷ್ಟಪಡ್ತಿರ್ತಾರೆ, ಒಬ್ರು ಯಾವಾಗ್ಲೂ ಅವ್ರ ಕಾಲಿಡಿದು ಎಳಿತಾ ಇರ್ತಾರೆ. ಇದು ಕಾರ್ಮಿಕ್ ಕನೆಕ್ಷನ್. ಸೊ ತುಂಬಾ ಜನದ ಕಾರ್ಮಿಕ್ ಕನೆಕ್ಷನ್ ಕಟ್ ಆಗ್ತಾ ಇದೆ. ಸೊ ವೆನ್ ಯು ಲೀವ್ ಸಮಥಿಂಗ್, ಯು ಮೇಕ್ ಅ ಸ್ಪೇಸ್ ಫಾರ್ ಸಮಥಿಂಗ್ ಬಿಗರ್. ಓಕೆ, ಸೊ ಹಂಗಾಗಿ ಯಾರೆಲ್ಲ ಕಾರ್ಮಿಕ್ ಕನೆಕ್ಷನ್ ಇಂದ ಡಿಟ್ಯಾಚ್ ಆಗ್ತಾ ಇದ್ದೀರಾ ಆಗ್ಲೇಬೇಕು. ಈ 5-5 ಪೋರ್ಟಲ್ ಯಾರು ಆಗಿಲ್ಲ ಇಲ್ಲಿವರೆಗೂ, 5-5 ಪೋರ್ಟಲ್ ಡಿಟ್ಯಾಚ್ಮೆಂಟ್ ನ ಕಲಿಸುತ್ತೆ, ನಿಮ್ಮ ಸೋಲು ಸ್ಪಿರಿಚುವಲಿ ಇನ್ಕ್ಲೈನ್ ಆಗೋದನ್ನ ಹೇಳ್ಕೊಡುತ್ತೆ. ಅದು ಆಗ್ಲೇಬೇಕು, ಇದು ಸೃಷ್ಟಿ ನಿಯಮ, ಏನು ಮಾಡೋಕ್ಕಾಗಲ್ಲ. ಆ ಮೂಮೆಂಟಿಗೆ ತುಂಬಾ ಪೇನ್ ಆಗುತ್ತೆ, ತುಂಬಾ ಕಷ್ಟ. ಬಟ್ ಒನ್ಸ್ ಯು ಹೀಲ್ ಅಪ್ ಯುವರ್ ಸೆಲ್ಫ್, ಯು ಗೋನ ಅಟ್ರಾಕ್ಟ್ ಮೋರ್ ಬೆಟರ್, ಆರ್ ಯು ಗೋನ ಅಟ್ರಾಕ್ಟ್ ಸೋಲ್ಮೇಟ್. ಓಕೆ, ಸೊ ಅದಕ್ಕೆ ಫಸ್ಟೇ ಹೇಳ್ದೆ, ಇಟ್ಸ್ ಅ ಬಿಗ್ ಚೇಂಜ್, ಇಟ್ಸ್ ಅ ಬಿಗ್ ಟ್ರಾನ್ಸ್ಫಾರ್ಮೇಶನ್. 5 brings big transformation and you have to make a proper choices. It's a time to choose correctly and choose wisely. 6 of cups. Okay, reunion. ಯಾರಾದ್ರೂ ನಿಮ್ಮ ರಿಯಲ್ ಸೋಲ್ಮೇಟ್ಸ್ ಇಂದ ದೂರ ಇದ್ದಿದ್ದಾದ್ರೆ, ಏನಾದ್ರೂ ವಿಷಯಗಳಿಗೆ, ಕಾರ್ಮಿಕ್, ನಾನು ಕನೆಕ್ಷನ್ಸ್ ಬಗ್ಗೆ ಹೇಳಿದೆ, ಕೆಲವೊಂದು ಕಾರ್ಮಿಕ್ ಸಿಚುವೇಶನ್ಸ್ ಬರುತ್ತೆ, ಸೋಲ್ಮೇಟ್ಸ್ ಮಧ್ಯೆನೆ ಕಾರ್ಮಿಕ್ ಸಿಚುವೇಶನ್ಸ್ ಬರುತ್ತೆ. ಆ ತರ ಕಾರ್ಮಿಕ್ ಸಿಚುವೇಶನ್ಸ್ ಇಂದ ನೀವೇನಾದ್ರೂ ದೂರ ಇದ್ದಿದ್ದೆ ಆದ್ರೆ, ನಿಮ್ಮ ರಿಯಲ್ ಸೋಲ್ಮೇಟ್ ಜೊತೆ ರಿಯುನೈಟ್ ಆಗ್ತೀರಾ. ಯಾರೆಲ್ಲ ನಿಮ್ಮ ಸೋಲ್ ಬಗ್ಗೆ, ಐ ಮೀನ್ ನಿಮ್ಮ ಸೋಲ್ ಇನ್ಕ್ಲಿನೇಷನ್ ಮೇಲೆ ವರ್ಕ್ ಮಾಡಿರ್ತೀರಾ, ನಿಮ್ಮ ಮೇಲೆ ನೀವು ವರ್ಕ್ ಮಾಡಿರ್ತೀರಾ, ಅಂತವ್ರಿಗೆ ಇದು ಯೂನಿವರ್ಸ್ ಕೊಡ್ತಿರುವಂತ ರಿವಾರ್ಡ್. ಈ ಟೈಮ್ 5-5-20-25 ಪೋರ್ಟಲ್ ಅಲ್ಲಿ ಯು ವಿಲ್ ಅಟ್ರಾಕ್ಟ್. ಮೇ ಬಿ ಈ ಯಾರು ಕರೆಕ್ಟಾಗಿ ವರ್ಕ್ ಮಾಡಿದ್ದೀರಾ ಅವರೆಲ್ಲ ಇಮಿಡಿಯೇಟ್ ಆಫ್ಟರ್ ದ 5-5 ಅಟ್ರಾಕ್ಟ್ ಮಾಡ್ಬೋದು. ಕೆಲವರು 6 weeks, ವಿತಿನ್ ದ 6 weeks ಅಟ್ರಾಕ್ಟ್ ಮಾಡ್ತೀರಾ, ರಿಯೂನಿಯನ್ ಆಗ್ತೀರಾ. ಅಂಡ್ ಯಾರೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಯಾರನ್ನಾದ್ರೂ ಮಿಸ್ ಮಾಡ್ಕೊತಾ ಇದ್ರೆ, ಸೋಲ್ ಕನೆಕ್ಷನ್ ಈವನ್ ಫ್ಯಾಮಿಲಿ ಮೆಂಬರ್ಸ್ ಅಲ್ಲೂ ಇರುತ್ತೆ. ನಾಟ್ ಓನ್ಲಿ ಹಸ್ಬೆಂಡ್ ವೈಫ್ ಅಂತ ಅಲ್ಲ, ಬೇರೆಯವ್ರ ಜೊತೆಗೂ ಸೋಲ್ ಫ್ಯಾಮಿಲಿಯಲ್ಲೂ ಕೂಡ, ಐ ಮೀನ್ ಫ್ಯಾಮಿಲಿಯಲ್ಲೂ ಕೂಡ ಸೋಲ್ ಕನೆಕ್ಷನ್ ಅಂತ ಒಂದಿರುತ್ತೆ. ಸೋಲ್ ಪರ್ಸನ್ಸ್ ಅಂತ ಇರ್ತಾರೆ, ಸೋಲ್ ಫ್ಯಾಮಿಲಿ ಅಂತ ಇರುತ್ತೆ.
ಸೊ ಅಂಥವ್ರನ್ನ ಯಾರನ್ನಾದ್ರೂ ಮಿಸ್ ಮಾಡ್ಕೊಂತಿದ್ದೀರಾ ಅಂದ್ರೆ ಅವ್ರ ಜೊತೆಗೂ ಯುನೈಟ್ ಆಗುವಂತ ಚಾನ್ಸಸ್ ಇದೆ. ಅದನ್ನ ಅಕ್ಸೆಪ್ಟ್ ಮಾಡಿ, ಯಾವ ರೀತಿ ನಿಮಗೆ ಯೂನಿವರ್ಸು ನಿಮ್ಗೆಲ್ಲವನ್ನು ಕೊಡುತ್ತೋ ಅದೇ ತರ ನೀವು ಅದನ್ನ ಅಕ್ಸೆಪ್ಟ್ ಮಾಡಿ ಮೂವ್ ಆನ್ ಆಗಿ ಚೆನ್ನಾಗಿರತ್ತೆ. ಸೊ ವೆನ್ ಯು ಅಕ್ಸೆಪ್ಟ್ ದ ಥಿಂಗ್ಸ್ ಅಂಡ್ ಮೂವ್ ಆನ್, ಯು ಬಿಲ್ಡ್ ಅ ಸಾಲಿಡ್ ರಿಲೇಶನ್ಶಿಪ್. ಸಿ, ಸಾಲಿಡ್ ಫ್ಯಾಮಿಲಿ, ಸಾಲಿಡ್ ರಿಲೇಶನ್ಶಿಪ್, ಓಕೆ, ವಿತ್ ಲಾಟ್ಸ್ ಆಫ್ ಸೆಲೆಬ್ರೇಷನ್, ನೇಮ್, ಫೇಮ್, ಎಲ್ಲ ಸಿಗುತ್ತೆ. ಅಂಡ್ ದ ಪರ್ಸನ್ ಇಸ್ ಸೋ ಲಾಯಲ್ ಟು ಯು. ತುಂಬಾ ಲಾಯಲ್ ಆಗಿರ್ತಾರೆ, ತುಂಬಾ ಬ್ಯಾಲೆನ್ಸ್ಡ್ ಔಟ್ ಆಗಿ ನಿಮ್ಮ ಒಂದು ಎಮೋಷನಲ್ ಲೈಫು, ಫ್ಯಾಮಿಲಿ ಲೈಫು ಚೆನ್ನಾಗಿ ಹೋಗುತ್ತೆ. ಮತ್ತೆ ಒಂದು ಕೆರಿಯರ್ ಕೆರಿಯರ್ ಅಲ್ಲೂ ಕೂಡ ಗ್ರೋತ್ ನೋಡ್ತೀರಾ. ಇಲ್ಲಿ ನನಗೆ ಜಾಸ್ತಿ ಬಂದಿರೋದು ಏನ್ ಗೊತ್ತಾ, ಎಮೋಷನ್ ಥಿಂಗ್ಸೇ ಜಾಸ್ತಿ ಬಂದಿದೆ ನನಗೆ. ಸಿ, ಸಾಲಿಡ್ ರಿಲೇಶನ್ಶಿಪ್ ಒನ್ಸ್ ನಾನು ಹೇಳಿದ್ನಲ್ಲ, ನಿಮ್ಮ ಮೇಲೆ ನೀವು ಚೆನ್ನಾಗಿ ವರ್ಕ್ ಮಾಡಬೇಕು, ಅವಾಗ ಮಾತ್ರ ಇದು ಪಾಸಿಬಲ್. ಅವಾಗ 10 of cups, ಈ 4 of wands. ಇನ್ನೊಂದು ಏನಂದ್ರೆ, ಯಾರೆಲ್ಲ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಮ್ಯಾರೇಜ್ಗೆ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗ್ಬೇಕು ಅಂತ ಅನ್ಕೊಂಡಿದ್ದೀರಾ, ದಿಸ್ 5-5 ಪೋರ್ಟಲ್ ಡೆಫಿನೆಟ್ಲಿ ಅವ್ರ ಸೋಲ್ಮೇಟ್ಸ್ ಆಗಿದ್ರೆ ಖಂಡಿತವಾಗ್ಲೂ ನೀವು ಮ್ಯಾರೇಜ್, ಆಫ್ಟರ್ ದಿ 5-5 ಪೋರ್ಟಲ್ ಯು ವಿಲ್ ಮ್ಯಾನಿಫೆಸ್ಟ್ ಅ ಮ್ಯಾರೇಜ್. ಓಕೆ, ಲವರ್ಸಿಗೆ ನಾನು ಹೇಳ್ತಾ ಇರೋದು, ಮನೇಲಿ ಏನೇನೋ ಪ್ರಾಬ್ಲಮ್ಸ್ ಇರುತ್ತೆ, ಒಪ್ಸಕ್ಕಾಗಿರಲ್ಲ ಅಥವಾ ಇನ್ನೇನೋ ಸಮಸ್ಯೆಗಳಿರುತ್ತಲ್ಲ, ಪರ್ಸನಲ್ ಥಿಂಗ್ಸ್. ಸೊ ಅಂಥವ್ರು ಟ್ರೈ ಮಾಡ್ತಿದ್ರಿ, ಆಗಿರ್ಲಿಲ್ಲ ಅಂತ ಅಂದ್ರೆ, ದಿಸ್ ಇಸ್ 5-5 ಪೋರ್ಟಲ್ ಬ್ರಿಂಗಿಂಗ್ ಅ ಮ್ಯಾರೇಜ್ ಟು ಯು ಅಂಡ್ ಅ ಕಂಪ್ಲೀಟ್ ಫ್ಯಾಮಿಲಿ ಪ್ಯಾಕೇಜ್, ಕಂಪ್ಲೀಟ್ ಎಮೋಷನಲ್ ಫುಲ್ಫಿಲ್ಮೆಂಟ್, ಕಂಪ್ಲೀಟಿಂಗ್ ದ ಸೈಕಲ್. ಓಕೆ, ಇಂಥದ್ದು ಇಲ್ಲ ಅಂತಿಲ್ಲ, ಒಳ್ಳೆ ಹ್ಯಾಪಿ ಫ್ಯಾಮಿಲಿ ಇರುತ್ತೆ, ಕೆರಿಯರ್ ಅಲ್ಲಿ ಒಳ್ಳೆ ಗ್ರೋತ್ ಇರುತ್ತೆ, ಕಂಪ್ಲೀಟ್ ಆಲ್ ಯುವರ್ ಕಪ್ಸ್ ಆರ್ ಫುಲ್ಫಿಲ್ಡ್. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಬ್ಲೆಸ್ಸಿಂಗ್ ಮೀ ಅಂತ ಒಂದು ಗ್ರ್ಯಾಟಿಟ್ಯೂಡ್ನ ಶೋ ಮಾಡಿ, ಓಕೆ, ಅಫರ್ಮೇಷನ್ನ ಹೇಳಿ ಬೆಟರ್. ಸೊ ಯಾರೆಲ್ಲ ಟವರ್ ಕಾರ್ಡ್ ಫಸ್ಟ್ ನಾನು ಎಕ್ಸ್ಪ್ಲೈನ್ ಮಾಡಿದೆ, ಅವರು ಆಂಗ್ಸೈಟಿ, ಫಿಯರ್ ಮತ್ತೆ ಸ್ಲೀಪ್ಲೆಸ್ ನೈಟ್ಸ್ ಹೋಗ್ತೀರಾ, ಡೌಟ್ಸ್ ಅಲ್ಲಿ ಇರ್ತೀರಾ, ಯಾವ್ದು ಸರಿ ಯಾವ್ದು ತಪ್ಪು ಅಂತ ಅರ್ಥ ಮಾಡ್ಕೊಳಕ್ಕಾಗಲ್ಲ, ತುಂಬಾ ಓವರ್ ಥಿಂಕ್ ಮಾಡಿ 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 ಸಾಕಾಗ್ತೀರಾ. ಸೊ ಈಗ ಈ ಟೈಮ್ ಏನ್ ಗೊತ್ತಾ, ರಿಲ್ಯಾಕ್ಸ್ ಯುವರ್ ಸೆಲ್ಫ್, ಗಿವ್ more time to yourself to understand what you need. This is the time to listen your inner feelings. This is the right time to look at yourself. ನಿಮ್ಮ ಒಳಗೆ ನೀವು ನೋಡಿ, ನಿಮ್ಮ ಇಂಟ್ಯೂಷನ್ನ ನೀವು ಕೇಳಬೇಕಾಗುತ್ತೆ. ಸಿ, ಡಿಪ್ರೆಷನಿಗೆ ಹೋಗಬೇಡಿ. ಟವರ್ ಮೂಮೆಂಟ್ ಅಲ್ಲಿ ಯಾರೆಲ್ಲ ಹೋಗ್ತಿದ್ದೀರಾ, ಡಿಪ್ರೆಷನಿಗೆ ಹೋಗಬೇಡಿ. ಓಕೆ, ಬಿಕಾಸ್ ಲೈಫಲ್ಲಿ ಒಂದ್ ನೆನ್ಪಿಟ್ಕೊಳ್ಳಿ, ಏನೇ ಆದ್ರೂ, ಅದು ಎಷ್ಟೇ ನಮಗೆ ನೋವು ಕೊಟ್ಟರು ಕೂಡ ಆಗೋದೆಲ್ಲ ಒಳ್ಳೆಯದಕ್ಕೆ, ಆಗೋದೆಲ್ಲ ಒಳ್ಳೇದಕ್ಕೆ ಅನ್ನೋದನ್ನ ಮರಿಬೇಡಿ. ಈ 2 ಕಾರ್ಡ್ಸ್ ನಾನು ರಿಪೀಟೆಡ್ಲಿ ಶೋ ಮಾಡ್ತೀನಿ, ಯಾಕಂದ್ರೆ 10 of cups ಮತ್ತೆ 4 of wands ಇದೆಯಲ್ಲ, ಬ್ಯೂಟಿಫುಲ್ ರೀ. ಯಾರು ಹ್ಯಾಪಿ ಫ್ಯಾಮಿಲಿನ ಒಂದು ಮ್ಯಾನಿಫೆಸ್ಟ್ ಮಾಡ್ತಿದ್ರ, ಸೋಲ್ಮೇಟ್ಸ್ನ ಅಟ್ರಾಕ್ಟ್ ಮಾಡಿ ಮದ್ವೆ ಆಗಿ ಖುಷಿಯಾದ ಒಂದು ಲೈಫ್ನ ಲೀಡ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಲವರ್ಸ್ ಎಲ್ಲ ನೆಕ್ಸ್ಟ್ ಲೆವೆಲ್ ಮ್ಯಾರೇಜ್ ಲೆವೆಲ್ಗೆ ಹೋಗ್ಬೇಕು ಅನ್ಕೊಂಡಿದ್ದೀರಾ, ಬ್ಯೂಟಿಫುಲ್ ಕಾರ್ಡ್ ದಿಸ್ 5-5 ಪೋರ್ಟಲ್ ಇಸ್ ಬ್ರಿಂಗಿಂಗ್. ಪ್ಲೀಸ್ ಇದನ್ನ ಕ್ಲೈಮ್ ಮಾಡೋದನ್ನ ಮರಿಬೇಡಿ. ಕ್ಲೈಮ್ ದಿಸ್ ಬ್ಯೂಟಿಫುಲ್ ಎನರ್ಜಿ. ಓಕೆ, ದೆನ್ ನಾನು ಅವಾಗಲೇ ಹೇಳಿದೆ, ಕೆಲವ್ರಿಗೆ ಪ್ರೊಫೆಷನ್ನ ಚೇಂಜ್ ಮಾಡುವಂಥ ಚಾನ್ಸಸ್ ಇರುತ್ತೆ, ಐ ಮೀನ್ ಅಥವಾ ಜಾಬ್ ಚೇಂಜಿಂಗ್. ಆ್ಯಂಡ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದಟ್ ಏನೋ ಒಂದು ಸ್ಕಿಲ್ಸ್ ನೀವು ಕಲಿಬೇಕಾಗಿರುತ್ತೆ. ಎಲ್ಲದನ್ನು ಮಾಡ್ತೀನಿ ಅಂತ ಹೋಗ್ಬೇಡಿ ಅಟ್ ಎ ಟೈಮ್. ಓಕೆ, ಹಾರ್ಡ್ ವರ್ಕ್ ಇಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಒಂದು ಸ್ಕಿಲ್ ಮೇಲೆ ಕರೆಕ್ಟಾಗಿ ವರ್ಕ್ ಮಾಡಿ, ಯಾವುದಾದ್ರೂ ಒಂದು ಸ್ಕಿಲ್ನ ಕರಗತ ಮಾಡ್ಕೊಳ್ಳಿ. ಓಕೆ, ಒನ್ಸ್ ಯು become expert in one skill, there is a possibility to earn more. ನೀವೇನ್ ಅನ್ಕೊಂಡಿದ್ರೋ ಅದಕ್ಕಿಂತ ಜಾಸ್ತಿ ಗಳಿಸುವಂಥದ್ದು ಯಾವಾಗ ಆಗುತ್ತೆ ಅಂದ್ರೆ, ನಿಮ್ಮ ಸ್ಕಿಲ್ಸು ತುಂಬಾ ಎಕ್ಸ್ಪರ್ಟೈಸ್ ಇದ್ದಾಗ ಮಾತ್ರ ಆಗುತ್ತೆ. ಸೊ ಅದನ್ನ ಮಾಡಿ. ಅಂಡ್ ಹಾರ್ಡ್ ವರ್ಕ್ ಮಸ್ಟ್ ಅಂಡ್ ಶುಡ್. ಓಕೆ, 5-5 ಇದೆ ಹಾರ್ಡ್ ವರ್ಕ್. ಅಂಡ್ ದ 8 ರೆಫರ್ಸ್ ಟು ಶನಿ. ಶನಿ ಮಹಾರಾಜರು ಸುಮ್ಮನೆ ಬಿಡೋದಿಲ್ಲ, ಹಾರ್ಡ್ ವರ್ಕ್ಸ್ ಮಾಡ್ಲೇಬೇಕು ಅವರಿಗೆ. ಹಾರ್ಡ್ ವರ್ಕ್ ಯಾರು ಮಾಡಲ್ಲ, ಡಿಸಿಪ್ಲಿನ್ಡ್ ಆಗಿ ಯಾರು ಇರೋದಿಲ್ಲ, ಹೊಡೆದು ಎಬ್ಬಿಸ್ತಾರೆ, ಖಂಡಿತವಾಗ್ಲೂ ಅವ್ರು ಬಿಡೋದಿಲ್ಲ. ಸೊ ವರ್ಕ್ ಆನ್ ಯುವರ್ ಸ್ಕಿಲ್, ಖಂಡಿತವಾಗ್ಲೂ ನಿಮ್ಗೆ ಫ್ಯೂಚರ್ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಅಗೈನ್ 10. ದಿಸ್ ಇಸ್ ಅ ಕಂಪ್ಲೀಷನ್ ಅಪ್ಪ. 10 of Pentacles. ಈವನ್ ಕೆಲವರಿಗೆ ಈ ಟವರ್ ಕಾರ್ಡು, ನಾನು ರಿಲೇಶನ್ಶಿಪ್ ಬಗ್ಗೆ ಹೇಳಿದ್ನಲ್ಲ, ಹಾಗೆ ಕೂಡ ಕೆಲವರಿಗೆ ಕರಿಯರ್ ಅಲ್ಲಿ ತುಂಬಾ ಡಿಸ್ಟರ್ಬೆನ್ಸಸ್ ಇರ್ಬೋದು. ಕರಿಯರ್ ಆ ಥರ ಡಿಸ್ಟರ್ಬೆನ್ಸ್ ಆದ್ರೆ ಡೋಂಟ್ ವರಿ, ಪ್ರಪಂಚ ತುಂಬಾ ದೊಡ್ಡದಿದೆ, ಕಲಿಯಕ್ ತುಂಬಾ ಸ್ಕಿಲ್ಸ್ ಇದೆ. ಸ್ವಲ್ಪ ದಿನ ಕಷ್ಟ ಆಗ್ಬೋದು, ಕಲೀರಿ, ಹೊಸ ಸ್ಕಿಲ್ ಬಗ್ಗೆ ವರ್ಕ್ ಮಾಡಿ. ಓಕೆನಾ? ಏನು ಏನಂದ್ರೆ ಆಕ್ಚುಲಿ ತುಂಬಾ ಜನಕ್ಕೆ ತುಂಬಾ ಪೊಟೆನ್ಷಿಯಲ್ ಇರುತ್ತೆ, ಅಂಡ್ ಸ್ಕಿಲ್ಸ್ ತುಂಬಾ ಚೆನ್ನಾಗಿರುತ್ತೆ, ಇಂಟೆಲಿಜೆಂಟ್ ಇರ್ತಾರೆ,
ಸ್ಮಾರ್ಟ್ ಆಗಿ ವರ್ಕ್ ಮಾಡ್ತಿರ್ತಾರೆ, ಎಲ್ಲ ಕ್ವಾಲಿಟೀಸ್ ಇರುತ್ತೆ. ಬಟ್ ಸಮ್ ಟೈಮ್ ಏನು ಅಂತಂದ್ರೆ, ಒಂದು ಫ್ಯಾಮಿಲಿ ಕಮಿಟ್ಮೆಂಟಿಗೋಸ್ಕರ ಒಂದು 30,000 40,000 ವಾಟ್ಸ್ ಎವರ್ ಅರ್ನ್ ಮಾಡ್ಕೊಂತ, ಅಂದ್ರೆ ಅವರ ಎಬಿಲಿಟಿಗಿಂತ ಕಡಿಮೆ ಲೆವೆಲಲ್ಲಿ ಅವರು ಅರ್ನ್ ಮಾಡ್ತಾ ಅಷ್ಟರಲ್ಲೇ ಸ್ಯಾಟಿಸ್ಫೈಡ್ ಆಗ್ಬಿಟ್ಟಿರ್ತಾರೆ. ಯಾಕೆ? ಯಾಕೆಂದ್ರೆ ದರ್ ಇಸ್ ಅ ಫಿಯರ್. ಅಯ್ಯೋ, ಇದನ್ನ ಬಿಟ್ಬಿಟ್ರೆ ನಂಗೆ ಬೇರೆ ಏನೂ ಸಿಗಲ್ವೇನೋ, ಇದು ಬಿಟ್ಬಿಟ್ರೆ ನಂಗೆ 2 ತಿಂಗಳು ಕೆಲಸ ಇಲ್ಲ, 3 ತಿಂಗಳು ಕೆಲಸ ಇಲ್ಲ ಅಂತಂದ್ರೆ ನನ್ನ ಫ್ಯಾಮಿಲಿನ ಹೆಂಗ್ ನೋಡ್ಕೊಳ್ಳೋದು, ನನ್ನ ಕಮಿಟ್ಮೆಂಟ್ಸ್ನ ಹೆಂಗ್ ಫುಲ್ಫಿಲ್ ಮಾಡೋದು ಅಂತ. ಬಟ್ ಒನ್ಸ್ ಯು ಕಮ್ ಔಟ್ ಆಫ್ ದಟ್ ಫಿಯರ್, ಸೆಲ್ಫ್ ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡಿಕೊಂಡು, ಇಲ್ಲ, ನಾನು ಇಷ್ಟೆಲ್ಲ ಕೆಪಬಲ್ ಇದ್ದೀನಿ, ನನ್ನ ಹತ್ರ ಇಷ್ಟೆಲ್ಲ ಸ್ಕಿಲ್ಸ್ ಇದೆ, ನಾನು ಇಷ್ಟು ಇಂಟೆಲಿಜೆಂಟ್ ಇದ್ದೀನಿ, ನಾನು ಯಾಕೆ ಮಾಡೋಕ್ಕಾಗಲ್ಲ, ಐ ಕ್ಯಾನ್ ಅರ್ನ್ ಮೋರ್ ಆ್ಯಂಡ್ ಐ ಕ್ಯಾನ್ ಗ್ರೋ ಮೋರ್ ಅನ್ನೋ ಒಂದು ಆಟಿಟ್ಯೂಡಿಂದ ಬನ್ನಿ ಹೊರಗೆ. ದಿಸ್ 5-5 ಪೋರ್ಟಲ್ ಏನು ಹೇಳುತ್ತೆ ಗೊತ್ತಾ? ಬ್ರೇಕ್ ಯುವರ್ ಓಲ್ಡ್ ಪ್ಯಾಟರ್ನ್ಸ್, ಬ್ರಿಂಗ್ ನ್ಯೂ ಥಿಂಗ್ಸ್ ಟು ಯುವರ್ ಲೈಫ್. ಓಕೆ, ನಿಮ್ಮ ಓಲ್ಡ್ ಪ್ಯಾಟರ್ನ್ಸ್ ಏನಿರುತ್ತಲ್ಲ ಅದನ್ನ ಬ್ರೇಕ್ ಮಾಡಿ. ಈ ಫಿಯರ್ಸ್ನ ಬ್ರೇಕ್ ಮಾಡಬೇಕು. ಸೋಲ್ ಜರ್ನಿನೇ ಅದು, ಆ್ಯಂಡ್ ಸ್ಪಿರಿಚುಯಾಲಿಟಿನೇ ಅದು. ನಿನ್ನೊಳಗೆ ನೀನು ನೋಡಬೇಕು, ನಿನ್ನಲ್ಲಿರೋ ಆ ಫಿಯರ್, ನನ್ನ ಕೈಲಿ ಆಗಲ್ಲ ಅಂತ ಒಂದು ನೆಗೆಟಿವ್ ಆಟಿಟ್ಯೂಡು, ಅದನ್ನೆಲ್ಲ ಕಿತ್ತಾಕ್ಬೇಕು. ಎಸ್, ಐ ಕ್ಯಾನ್ ಡೂ ಇಟ್, ಐ ಕ್ಯಾನ್ ಡೂ ದಿಸ್ ಅಂತ ಮುಂದೆ ಹೋಗ್ತಾ ಇರಬೇಕು. ಓಕೆನಾ? ಈವನ್ ಎಮೋಷ್ನಲಿ ಆಗಿರ್ಬೋದು ಅಥವಾ ಒಂದು ಕೆರಿಯರಲ್ಲಿ ಆಗಿರ್ಬೋದು, ಹೊಸ ಸ್ಕಿಲ್ಸ್ನ ಕಲೀರಿ. ಈ ಕೆಲಸ ಮಾಡ್ತಾ ಮಾಡ್ತಾನೆ ಕಲೀರಿ. ಕಲ್ತ್ಬಿಟ್ಟು ಅದನ್ನ ಇಂಪ್ಲಿಮೆಂಟ್ ಮಾಡಕ್ ಸ್ಟಾರ್ಟ್ ಮಾಡಿ. ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿ ಸ್ವಲ್ಪ ದಿವಸ. ಒನ್ಸ್ ಯು ಗೆಟ್ ಯಾವ್ದು ನನಗೆ ಬೆಟರ್ ಇದೆ ಅಂತ ಅನ್ಸಿ, ಇಲ್ಲ ನಾನು ಇದರಲ್ಲೇ ಚೆನ್ನಾಗಿ ಅರ್ನ್ ಮಾಡ್ಬೋದು, ನಾನು ಮುಂದೆ ಹೋಗ್ಬೋದು ಅಂದಾಗ ನಿಮ್ಮ ಓಲ್ಡ್ ಜಾಬ್ ಏನಿರುತ್ತೆ ಅದನ್ನ ಕ್ವಿಟ್ ಮಾಡಿ. ಅಥವಾ ಸಮ್ ಟೈಮ್ ಏನಾದರೂ ಯಾರಾದರೂ ನಿಮಗೆ ಬಾಸೆ ಬೇಡ, ನೀನು ಸರಿ ವರ್ಕ್ ಮಾಡಲ್ಲ ಅಂತ ನಿಮ್ಮನ್ನ ಏನಾದ್ರು ಕೆಲಸದಿಂದ ತೆಗೆದು ಹಾಕಿದ್ರೂ ಕೂಡ, ಡೋಂಟ್ ವರಿ, ಯು ಆರ್ ಕೇಪಬಲ್ ಆಫ್ ಡೂಯಿಂಗ್ ಎನಿಥಿಂಗ್ ಯು ವಾಂಟ್. ಆ ಕೆಪಬಿಲಿಟಿ ನಿಮಗಿದೆ, ಅದನ್ನ ನೀವು ಮರ್ತಿರ್ತೀರಾ, ಮರಿಬೇಡಿ. ನೆನ್ಪಿಟ್ಕೊಳ್ಳಿ, ಯು ಆರ್ ಅ ಗಾಡ್ಸ್ ಚೈಲ್ಡ್. ದೇವ್ರಿಗೆ ಗೊತ್ತಿರುತ್ತೆ ನಿಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ಬೇಕಂತ. ಬಟ್ ದೇವ್ರು ಎಕ್ಸ್ಪೆಕ್ಟ್ ಮಾಡೋದು ಏನು ಗೊತ್ತಾ? ಸೆಲ್ಫ್ ಕಾನ್ಫಿಡೆನ್ಸ್ ಆ್ಯಂಡ್ ದ ಕರೇಜ್. ಅದನ್ನ ಯಾವತ್ತೂ ಬಿಟ್ಕೊಡ್ಬಾರ್ದು. ಆ ಸೆಲ್ಫ್ ಕಾನ್ಫಿಡೆನ್ಸ್ ಆ್ಯಂಡ್ ಕರೇಜ್ ಇಟ್ಕೊಂಡು ಯಾರು ಮೂವ್ ಆಗ್ತಾರಲ್ಲ, ಅವ್ರಿಗೆ ಯಾವತ್ತೂ ಸಕ್ಸಸ್ ಬಂದೇ ಬರುತ್ತೆ. ಸೊ 10 ಅಗೇನ್ ಇಸ್ ಅ ಕಂಪ್ಲೀಷನ್. ಆ್ಯಂಡ್ ಈ 2 ಕಾರ್ಡ್ ಬಂದ್ಬಿಟ್ಟು ವರ್ಕ್ ರಿಲೇಟೆಡ್, ಕರಿಯರ್ ರಿಲೇಟೆಡ್. ನಾನು ಹೇಳಿದ್ನಲ್ಲ, ಇಫ್ ಯು ಡೂ ಅ ಹಾರ್ಡ್ ವರ್ಕ್ ಆ್ಯಂಡ್ ವರ್ಕ್ ಆನ್ ಅ ಸ್ಕಿಲ್ಸ್, ನಿಮ್ಮ ಸ್ಕಿಲ್ಸ್ ಮೇಲೆ ವರ್ಕ್ ಮಾಡಿ, ಹೊಸ ಸ್ಕಿಲ್ಸ್ನ ಕಲೀರಿ. ಆ್ಯಂಡ್ ಆನ್ ದ ಬೇಸಿಸ್ ಆಫ್ ದಟ್ ಡೂ ದ ವರ್ಕ್, ಡೂ ಬಿಲ್ಡ್ ಅ career what you want. Somebody wants to be an entrepreneur, you can go and do that. Okay, so you will be fulfilled completely. Whatever you dreamed of, you attracting your dream life. Okay, don't do self doubt, just go, just go. And one more thing is, ನೇಮ್ ಫೇಮ್ ಎಲ್ಲ ಸಿಗುತ್ತೆ ಇಲ್ಲಿ. ಸ್ವಲ್ಪ ಕೆರಿಯರಲ್ಲಿ ನಿಮ್ಮ ಎಲ್ಡರ್ಸ್ ಯಾರು ಇರ್ತಾರೆ, ಈವನ್ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಎನಿಬಡಿ ಎಲ್ಡರ್ಸ್ ನಿಮಗೆ ಗೊತ್ತಿರುತ್ತಲ್ಲ, ಕನೆಕ್ಷನ್ ಇರುತ್ತಲ್ಲ. ಯು ಫೀಲ್ ಲೈಕ್ ಓಕೆ, ಹಿ ಈಸ್ ಮೈ ವೆಲ್ ವಿಶರ್, ಶಿ ಈಸ್ ಮೈ ವೆಲ್ ವಿಶರ್, ನಾನು ಇವ್ರ ಅಡ್ವೈಸ್ನ ತಗೋಬೋದು ಅಂತ ಅನಿಸ್ತಿರತ್ತಲ್ಲ. ಸೊ ಅಂಥವ್ರ ಹತ್ರ ಅಡ್ವೈಸ್ ಅನ್ನೋದು ಮಾತ್ರ ತಗೊಳ್ಳಿ. ಬೇರೆ ಯಾರ ಅಡ್ವೈಸನ್ನು ಇಲ್ಲಿ ಎಂಟರ್ಟೈನ್ ಮಾಡಬೇಡಿ. ಓಕೆ, ಸೊ ಫ್ಯಾಮಿಲಿ ಜೊತೆ ತುಂಬಾ ಚೆನ್ನಾಗಿರ್ತೀರಾ, ಫ್ಯಾಮಿಲಿ ಎಲ್ಲ ನೀಡ್ಸು ನೀವು ಫುಲ್ಫಿಲ್ ಮಾಡ್ತೀರಾ, ಫೈನಾನ್ಷಿಯಲಿ ತುಂಬಾ ಚೆನ್ನಾಗಿರ್ತೀರಾ, nothing to worry. And some people have to move from place to another place. ಕೆಲವರೆಲ್ಲ ಜಾಬ್ ರಿಲೇಟೆಡ್ ಫ್ಯಾಮಿಲಿನ ಶಿಫ್ಟ್ ಮಾಡುವಂಥ ಚಾನ್ಸಸ್ ಇರುತ್ತೆ ಆಫ್ಟರ್ ದಿಸ್ 5-5 ಪೋರ್ಟಲ್. ಡೋಂಟ್ ವರಿ, ಸ್ವಲ್ಪ ಅದು ನಿಮಗೆ ಮನ್ಸಿಗೆ ಕಿರಿಕಿರಿ ಆಗ್ಬೋದು, ನಿಮ್ಮ ಫ್ಯಾಮಿಲಿ ಕಿರಿಕಿರಿ ಆಗ್ಬೋದು. ಕೆಲವು ಎಮೋಷನಲ್ ಡಿಸ್ಟರ್ಬೆನ್ಸಸ್ ಇಂದ, ಬೇರೆ ಏನೋ ಫ್ಯಾಮಿಲಿಯಲ್ಲಿ ಆಗುವಂತಹ ಎಮೋಷನಲ್ ಡಿಸ್ಟರ್ಬೆನ್ಸಸ್ ಇಂದ ಯು ಪೀಪಲ್ ವಾಂಟ್ ಟು ಮೂವ್. ಇಟ್ಸ್ ಓಕೆ, ಯು ಮೂವ್. ಓಕೆ, ಮೂವ್ ಆಗ್ಬೇಕಾದ್ರೆ ನಿಮಗೆ ಪೇನ್ ಆಗುತ್ತೆ. ಬಟ್ ಒನ್ಸ್ ಯು ಮೂವ್, ಗ್ರೋತ್ ವಿಲ್ ಸ್ಟಾರ್ಟ್. ಮೂವೇ ಆಗದೆ ಗ್ರೋತ್ ಆಗೋದಿಲ್ಲ. ಯಾವತ್ತು ನಾವು ನಿಂತ ನೀರಾಗಿರಬಾರ್ದು, ಹರಿಯುವಂಥ ನೀರಾಗಿರಬೇಕು. ಸ್ಟಾಗ್ನೆಂಟ್ ವಾಟರ್ ಅಟ್ರಾಕ್ಟ್ಸ್ ಆಲ್ ಡರ್ಟಿ ಥಿಂಗ್ಸ್. ಓಕೆ, ವೆನ್ ಇಟ್ ಫ್ಲೋಸ್ ಫ್ರೀಲಿ, ಇಟ್ ಅಟ್ರಾಕ್ಟ್ಸ್ ಬ್ಯೂಟಿಫುಲ್ ಥಿಂಗ್ಸ್. ಯಾ, ವೆರಿ ನೈಸ್. ಸೊ ಮತ್ತೆ 5-5 ಪೋರ್ಟಲಲ್ಲಿ ಏನು ಏನು ಮಿಸ್ ಔಟ್ ಮಾಡಿದೆ ಅಂತ ನೋಡ್ತಾ ಇದ್ದೀನಿ. ಪ್ಲೀಸ್ ಹೋಲ್ಡ್. ಓಕೆ, ಡೌನ್ಲೋಡ್ ಆಗಿರೋಂಥ ಎಲ್ಲ ಮೆಸೇಜಸ್ ಆಲ್ಮೋಸ್ಟ್ ಹೇಳಿದ್ದೀನಿ, ಏನು ಮಿಸ್ ಔಟ್ ಮಾಡಿಲ್ಲ. ಯಾ, ಶಿವನ್ ಟೆಂಪಲಿಗೆ ಹೋಗಿ ಬನ್ನಿ. ಕಾರ್ಡ್ಸ್ ವೆಂಟ್ ಡೌನ್, ಪ್ಲೀಸ್ ವೇಟ್. ಸೆಲ್ಫ್ ರಿಲಯನ್ಸ್, ಓ ಮೈ ಗಾಡ್. ಸಾರಿ ಡಿಸ್ಟರ್ಬೆನ್ಸ್ ಆಗಿದ್ದಕ್ಕೆ. ಬಟ್ ಗಾಡ್, ನಾನು ಹೇಳ್ತಿದ್ದೆ ಆವಾಗಲಿಂದ,
ಸೆಲ್ಫ್ ಕಾನ್ಫಿಡೆನ್ಸ್ನ ಬಿಟ್ಬಿಡಿ ಅಂತ ಸೆಲ್ಫ್ ರಿಲಯನ್ಸ್. ವೇಟ್, ಓದಿ ಹೇಳ್ತೀನಿ. ಪ್ಲೀಸ್ ಗೈಡ್ animal spirits, please guide my viewers with your amazing messages. Please guide my viewers with your amazing messages. Animal spirit, okay, please guide. Animal spirit, please guide. Please guide. Animal spirit, please guide. Animal spirit, please guide. Hmm. See, oh my God, 5 is about change. Again, change ಕಾರ್ಡ್ ಬಂದಿದೆ. ಸೆಲ್ಫ್ ರಿಲೇಟ್ ಬಂದಿದೆ. ಒಂದೊಂದೇ ಹೇಳ್ತೀನಿ. Rewards and action. You are strongly independent and often solitary. Integrity is important for your best outcome. Cloak yourself with invisibility and walk with the shamans. Use your intuition and let your life unfold in silent perfection. ವಾವ್, ನಾನು ಅವಾಗಲೇ ಹೇಳಿದೆ, ನಿಮ್ಮ ಇಂಟ್ಯೂಷನ್ನ ಯೂಸ್ ಮಾಡಿ ಆ್ಯಂಡ್ ನಿಮ್ಮ ಒಳಗೆ ನಿಮ್ಮನ್ನ ನೋಡಿ ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದೆ. ಎಗೇನ್ ಸೆಲ್ಫ್ ರಿಲಿಯನ್ಸ್ ಅಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ಯು ಬಿಕಮ್ ಅ ಸ್ಟ್ರಾಂಗ್ಲಿ ಇಂಡಿಪೆಂಡೆಂಟ್ ಪರ್ಸನ್. ನಾವು ಕೆಲವೊಮ್ಮೆ ಎಮೋಷನಲಿ ತುಂಬಾ ಡಿಪೆಂಡೆನ್ಸ್ ಆಗಿರ್ತೀವಿ. ಆಗ್ಲೇ ಹೇಳಿದ್ನಲ್ಲ ಕಾರ್ಮಿಕ್ ಕನೆಕ್ಷನ್ಸ್ ಅಂತ. ಕಾರ್ಮಿಕ್ ಕನೆಕ್ಷನ್ಸ್ ಅಲ್ಲಿ ಏನಾಗ್ಬಿಡತ್ತಂದ್ರೆ ತುಂಬಾ ಎಮೋಷನಲ್ ಡಿಪೆಂಡೆನ್ಸಿ ಆಗ್ಬಿಡ್ತೀವಿ. ಕ್ಲಿಂಗಿ ಅಂತ ಹೇಳ್ತೀವಲ್ಲ, ಯಾವಾಗ್ಲೂ ಜೊತ್ಕೊಂಡೇ ಇರ್ತೀವಿ. ಅವ್ರು ಇಲ್ಲ ಅಂದ್ರೆ ನಮಗೆ 5 ನಿಮಿಷನೂ ಇರಕ್ಕಾಗೋದಿಲ್ಲ. ಅವ್ರು ಇಲ್ದೇ ಇರೋ ಲೈಫ್ ನೆನ್ಸ್ಕೊಳಕ್ ಆಗೋದಿಲ್ಲ. ಆ ಥರ ಸಮ್ಟೈಮ್ ಮೇ ಬಿ ಕೆಲವ್ರು ಜಾಬಲ್ಲೂ ಆ ಥರ ಇರ್ಬೋದು, ಹೇಳಕ್ಕಾಗಲ್ಲ. ಅದು ಯಾವುದೇ ಒಂದು ರಿಲೇಶನ್ಶಿಪ್ ಆಗಿರ್ಬೋದು, ಆ ಥರ ಇರಬಾರ್ದು. ಸಿ ದಟ್ ಈಸ್ ಕಾರ್ಮಿಕ್. ಆ ಒಬ್ರು ಪರ್ಸನ್ ನಮಗೆ ವೆರಿ ಬಿಗ್ ಲೆಸನ್ಸ್ ಅನ್ನ ಕಲಿಸ್ಬಿಟ್ಟು ಹೋಗ್ತಾರೆ ನಮ್ಮ ಲೈಫಿಂದ. ನಾವ್ ಎಷ್ಟೇ ಬೇಡ್ಕೊಂಡ್ರು ನಮ್ಮ ಲೈಫಲ್ಲಿ ಇರಲ್ಲ ಅವರು. ಸೊ ಆ ಥರ ಯಾರಿಗೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ ಕಮೆಂಟಲ್ಲಿ ತಿಳಿಸಿ. ಸೊ ಯು ಆರ್ ಸ್ಟ್ರಾಂಗ್ಲಿ ಇಂಡಿಪೆಂಡೆಂಟ್ ಅಂಡ್ ಆಫನ್ ಸಾಲಿಟರಿ. ಹೌದಾ, ನಿಮ್ಮ ಏಕಾಂತತೆಯನ್ನ ಸೆಲೆಬ್ರೇಟ್ ಮಾಡಬೇಕು ನೀವು. ಯು ಆರ್ ಇಂಡಿಪೆಂಡೆಂಟ್ ಅಂಡ್ ಸ್ಟ್ರಾಂಗ್. ಇಂಟೆಗ್ರಿಟಿ ಈಸ್ ಇಂಪಾರ್ಟೆಂಟ್ ಫಾರ್ ಯುವರ್ ಬೆಸ್ಟ್ ಔಟ್ಕಮ್. ಸೊ ಯಾಕೆ ಬೇಕು ಅಂತಂದ್ರೆ ನಿಮ್ಮ ಬೆಸ್ಟ್ ಔಟ್ಕಮ್ ಆಗೋದು ಯಾವಾಗ ನಿಮ್ಮ ಒಳಗೆ ನೀವು ನೋಡಿಕೊಂಡು ನಿಮ್ಮ ಇಂಟ್ಯೂಷನ್ನ ಕೇಳ್ಬಿಟ್ಟು ನಿಮ್ಗೆ ಏನ್ ಬೇಕೋ ಅದನ್ನ ಮಾಡಿದಾಗ. ನಿಮ್ಮ ಎಮೋಷನ್ಸ್, ನಿಮ್ಮ ಇಂಟ್ಯೂಷನ್ ನಿಮಗೆ ಕರೆಕ್ಟ್ ಆದಂತ ಒಂದು ಗೈಡೆನ್ಸ್ ಅನ್ನ ಕೊಡುತ್ತೆ. ಅದನ್ನ ಕೇಳಿದ್ರೆ ಮಾತ್ರ ನೀವು ರೈಟ್ ಪಾತಲ್ಲಿ ಹೋಗ್ತೀರಾ, ಸಕ್ಸಸ್ ನಿಮಗೆ ಸಿಗುತ್ತೆ, ರೈಟ್ ವೇನಲ್ಲಿ ಇರ್ತೀರಾ. ಯಾವಾಗ ಅದನ್ನ ಇಗ್ನೋರ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ, ಎವ್ರಿಥಿಂಗ್ ಫಾಲ್ಸ್ ಅಪಾರ್ಟ್. ಡೋಂಟ್ ಡೂ ದಟ್. See your intuition, use your intuition and let your life unfold in silent perfection. ನಿಮ್ಮ ಇಂಟ್ಯೂಷನ್ ನೀವು ಕೇಳಿದಾಗ ಲೈಫು ಅನ್ಫೋಲ್ಡ್ ಮಾಡುತ್ತೆ. ನಾನು ಹೇಳಿದ್ನಲ್ಲ, ಪಾತ್ ಕ್ರಿಯೇಟ್ ಮಾಡಿ ಕೊಡುತ್ತೆ ನಿಮ್ಗೆ. ನಿಮ್ಗೆ ಏನ್ ಬೇಕು ಅದನ್ನ ಕೊಡುತ್ತೆ. ಓಕೆ, ಅಂಡ್ ಇನ್ ಸೈಲೆಂಟ್ ಪರ್ಫೆಕ್ಷನ್. ಓಕೆ, ಸೈಲೆನ್ಸ್ ಅಲ್ಲಿ ಯು ವಿಲ್ ಕ್ರಿಯೇಟ್ ಎವ್ರಿಥಿಂಗ್. See, 5 is mainly for change, choice, conflicts, okay, and a transformation, big transformation. ಚಿಟ್ಟೆ ಯಾವಾಗ ಆಗುತ್ತೆ? ಉಪಾ ಸ್ಟೇಜ್ ಇಂದ what do you call, like ಏನಂತಾರದು, ಕಂಬಳಿ ಹುಳ. ಕಂಬಳಿ ಹುಳ ಚಿಟ್ಟೆ ಆಗ್ಬೇಕಂದ್ರೆ ಎಷ್ಟು ಪೇನ್ ಇರುತ್ತಂತೆ ಗೊತ್ತಾ? ತುಂಬಾ ಪೇನ್ ಇರುತ್ತೆ, ತುಂಬಾ ಪೇನ್ ಅನ್ಭವಿಸುತ್ತಂತದ್ದು. ಸೊ ದಿಸ್ ಚೇಂಜ್ ಬರೋದೇ ಯಾವಾಗ? ಆ ಪೇನ್ ನಾವು ಗೋತ್ರು ಮಾಡಿದಾಗ. ಈಗ ಮದರ್ ಇಂದ ಬೇಬಿ ಹೊರಗಡೆ ಬರಬೇಕು ಅಂತಂದ್ರೆ ದೇರ್ ಇಸ್ ಅ ಲಾಟ್ ಆಫ್ ಪೇನ್ ಶಿ ಹ್ಯಾಸ್ ಟು ಗೋ ಥ್ರೂ. ಬೇಬಿನೂ ಪೇನ್ ಅಲ್ಲಿ ಗೋತ್ರು ಮಾಡ್ಬೇಕು, ಮದರ್ ಅದಕ್ಕಿಂತ ಜಾಸ್ತಿ ಪೇನ್ ಅಲ್ಲಿ ಗೋತ್ರು ಮಾಡ್ಲೇಬೇಕು. ಅವಾಗ ಮಾತ್ರ ಆ ಒಂದು ಹೊಸ ಬ್ರೆತ್ನ ತಗೊಳಕ್ಕೆ ಸಾಧ್ಯ. ಸೇಮ್ ವೇ ಪೂಪಾ ಸ್ಟೇಜ್ ಇಂದ ಬಟರ್ಫ್ಲೈ ಆಗೋದಕ್ಕೆ ವಿಲ್ ಟೇಕ್ ಲಾಟ್ ಆಫ್ ಟ್ರಾನ್ಸ್ಫಾರ್ಮೇಶನ್ ಟೈಮ್ ಅಲ್ವಾ ಅದು. ಸೊ ಐ ಎಂಬ್ರೇಸ್ ಮೈ ಟ್ರಾನ್ಸ್ಫಾರ್ಮೇಶನ್. ಸಿ ಅಗೇನ್ ಇಲ್ಲಿ ಬಂದಿದೆ ಟ್ರಾನ್ಸ್ಫಾರ್ಮೇಶನ್, ನಾನು ಅದು ನೋಡ್ಲೇ ಇಲ್ಲ. I embrace my transformation. I courageously let go of the past. Yeah, very beautiful, very beautiful. Thank you, thank you, thank you, universe. I'm just loving this reading. ಎಷ್ಟು ಒಂದಕ್ಕೊಂದು ಕನೆಕ್ಟ್ ಆಗಿ ನೀವು ಕೊಡ್ತಿದ್ದೀರಾ ಅಂತಂದ್ರೆ ಲಿಟ್ರಲಿ ಮೈ ಐಸ್ ಆರ್ ವೆಟ್. I can't express this gratitude. Love you so much. Love you, angels. Love you, spirit animals. Thank you so much. Thank you for guiding us. See, ಈ 5/5/25 ಐ ಮೀನ್ ಲೈಕ್ ಬಿಗ್ ಟ್ರಾನ್ಸ್ಫಾರ್ಮೇಶನ್ ತುಂಬ ಜನರ ಲೈಫಲ್ಲಿ. ಯಾರೆಲ್ಲ ಆಲ್ರೆಡಿ ಪಾಸ್ಟ್ ಇಯರ್ಸ್ ಅಲ್ಲಿ ತುಂಬ ಬ್ರೇಕ್ ಥ್ರೂ ನೋಡಿದೀರಾ, ಈಗ ನಿಮ್ಮ ಲೈಫಲ್ಲಿ ಹೊಸತನವನ್ನ
ಹೊಸ ಸೋಲ್ಮೇಟ್ ಅನ್ನ ಆಗಿರ್ಬೋದು, ಹೊಸ ಜಾಬ್ ಆಗಿರ್ಬೋದು, ಹೊಸ ಸ್ಕಿಲ್ಸ್ ಆಗಿರ್ಬೋದು, ಹೊಸ ಇನ್ಕಮ್ ನೀವೇನ್ ಡ್ರೀಮ್ ಮಾಡಿರ್ತೀರ, ನಾನು 50,000 ದುಡಿಬೇಕು, 1 ಲಕ್ಷ ದುಡಿಬೇಕು, 2 ಲಕ್ಷ ದುಡಿಬೇಕು, ವಾಟ್ಸ್ ಎವರ್, ದ ಟೈಮ್ ಟು ಚೇಂಜ್ ಮೈ ಡಿಯರ್. Change yourself. This is the time to attract whatever you want. This is the time to create your dream life. Okay? Don't waste this time. You must be ready to change yourself. You must be ready to go through this transformation. Then only everything is possible. Okay? You have that courage. ಪಾಸ್ಟ್ ಥಿಂಗ್ಸ್ ಏನಿದೆ ಬಿಟ್ಬಿಡಿ, ಲೆಟ್ ಗೋ ಮಾಡಿ. ಯಾವುದು ನಿಮ್ಮನ್ನ ಹೋಲ್ಡ್ ಮಾಡ್ತಿದೆ, ಪಾಸ್ಟ್ ಥಿಂಗ್ಸು ನೋಡಿ, ಅದನ್ನ ನಿಮ್ಮೊಳಗೆ ನೀವು ನೋಡ್ಕೊಳ್ಳಿ, ನಿಮ್ಮ ಸಿಚುವೇಶನ್ ತಕ್ಕಂಗೆ ನೋಡ್ಕೊಳ್ಳಿ, ಅದನ್ನ ಬಿಟ್ಬಿಡಿ ಹಂಗೆ ಹೋಗೋದಕ್ಕೆ. ಅವಾಗ ಮಾತ್ರನೇ ನ್ಯೂ ಥಿಂಗ್ಸಿಗೆ ನೀವು ಸ್ಪೇಸ್ ಅನ್ನ ಕೊಡ್ತೀರಾ, ನ್ಯೂ ಥಿಂಗ್ಸ್ ಬರೋದಕ್ಕೆ ಅಲೋ ಮಾಡ್ಕೊಡ್ತೀರಾ ಪಾಸ್ಟ್ ಥಿಂಗ್ಸ್ ಅನ್ನ ಬಿಟ್ಟಾಗ. ದ ಮ್ಯಾಜಿಕ್ ಆಫ್ ನೇಚರ್ ಇನ್ ಮೀ. ಐ ಆಮ್ ಬ್ರಿಲಿಯಂಟ್ ಆ್ಯಂಡ್ ಐ ಆಮ್ ಬ್ಲೆಸ್ಡ್. ಸಿ, ಯು ಆರ್ ಅ ಬ್ರಿಲಿಯಂಟ್. ಅದರಲ್ಲೂ ಫೈವ್ ಬರ್ತ್ ಡೇಟ್ ಯಾರ್ದೆಲ್ಲ ಇದೆ ಅಲ್ಲ, ಬ್ರಿಲಿಯಂಟ್ ಪರ್ಸನ್ಸ್ ಅವರು, ತುಂಬಾ ಬ್ರಿಲಿಯಂಟ್. ಈವನ್ ಮೈಂಡ್ ಗೇಮ್ಸ್ ಕೂಡ ಸಕ್ಕರಾಗಿ ಆಡ್ತಾರೆ ಗೊತ್ತಾ. ಅದನ್ನ ಒಳ್ಳೇದಕ್ಕೆ ಯೂಸ್ ಮಾಡಿದ್ರೆ ಬೆಟರ್, ಬೇರೆ ಬ್ಯಾಡ್ ಥಿಂಗ್ಸಿಗೆ ಯೂಸ್ ಮಾಡಬೇಡಿ ಅಷ್ಟೇ. ಓಕೆ, ಆ್ಯಂಡ್ ಯು ಆರ್ ಬ್ಲೆಸ್ಡ್. ಥ್ಯಾಂಕ್ ಯು, ಬ್ಯೂಟಿಫುಲ್. ಶಮನ್. ಸಿ, ನಾನು ಅವಾಗಲೇ ಹೇಳ್ದೆ, ಶನಿ ಮಹಾರಾಜರು ಬಿಡಲ್ಲ ನಿಮಗೆ. 8 ರೆಫರ್ಸ್ ಟು ಶನಿ ಗ್ರಹ. ಸೊ ಅವ್ರು ನಿಮಗೆ ಡಿಸಿಪ್ಲಿನ್ಡ್ ಅಂಡ್ ಹಾರ್ಡ್ ವರ್ಕ್ನ ಹೇಳ್ಕೊಡ್ತಾರೆ. ನೀವು ಡಿಸಿಪ್ಲಿನ್ಡ್ ಆಗಿಲ್ಲ, ಹಾರ್ಡ್ ವರ್ಕ್ ಮಾಡ್ತಿಲ್ಲ, ಹೊಡೆದು ಎಬ್ಬಿಸ್ತಾರೆ, ಮಾಡಲೇಬೇಕು. ಓಕೆ, ಬಿಡಲ್ಲ ಅವರು ಆ ಥರ. ಸೊ ಶಮನ್, ಇಟ್ಸ್ ಆಲ್ಸೋ ಸಿಂಬಲ್ ಆಫ್ ಶನಿ ಮಹಾರಾಜ. ಯು ಆರ್ ದ ಕ್ರಿಯೇಟರ್ ಆ್ಯಂಡ್ ಮ್ಯಾಜಿಷಿಯನ್. ನಾನು ಅವಾಗಲೇ ಹೇಳಿದೆ, ಯು ಆರ್ ದ ಕ್ರಿಯೇಟರ್ ಆಫ್ ಯುವರ್ ಲೈಫ್. ಓಕೆ, ನನ್ ದ ಮ್ಯಾಜಿಷಿಯನ್. ಆ ಮ್ಯಾಜಿಷಿಯನ್ ನೀವೇ. ನಾವೇ ಸುಮ್ಮನೆ ಏನೇನೋ ಬೌಂಡ್ರೀಸ್ ಹಾಕೊಂಡಿರ್ತೀವಿ, ಅಯ್ಯೋ ನನ್ನ ಕೈಲಿ ಇದಾಗಲ್ಲ, ನನ್ನ ಕೈಲಿ ಅದಾಗಲ್ಲ, ನನ್ನ ಹತ್ರ ಅದಿಲ್ಲ, ನನ್ನ ಹತ್ರ ಇದಿಲ್ಲ. ಕಮ್ ಆನ್ ಯಾರ್, ಒನ್ಸ್ ಯು ಡಿಸೈಡ್ ಯು ಕ್ಯಾನ್ ಮೂವ್ ದ ಮೌಂಟೇನ್ಸ್ ಅಂತೆ. ಅಷ್ಟು ಶಕ್ತಿ ನಮಗಿರತ್ತಂತೆ. ಬಟ್ ನಾವೇನ್ ಅನ್ಕೊಂತೀವಿ, ನಮ್ಮ ಹತ್ರ ಏನೂ ಆಗಲ್ಲ. ಆ ಒಂದು ಆಟಿಟ್ಯೂಡ್ ಅಲ್ಲಿ ಇರೋದಕ್ಕೆ ಏನೂ ಮಾಡೋಕ್ಕಾಗೋದಿಲ್ಲ. ಒನ್ಸ್ ಯು ಸ್ಟೆಪ್ ಔಟ್ ಆಫ್ ದಟ್ ಆಟಿಟ್ಯೂಡ್, ಡೆಫಿನೆಟ್ಲಿ ಯು ಕ್ಯಾನ್ ಡೂ. ಎಲ್ಲ ಸಡನ್ ಆಗಿ ಆಗದೆ ಇರ್ಬೋದು, ಅಟ್ಲೀಸ್ಟ್ ನೀವು ಡಿಸಿಪ್ಲಿನ್ಡ್ ಆಗಿ ಹಾರ್ಡ್ ವರ್ಕ್ ಅಲ್ಲಿ ಸ್ಕಿಲ್ಸ್ ಅನ್ನ ಅರ್ನ್ ಮಾಡ್ತಾ ಮಾಡ್ತಾ ಹೋದ್ರೆ ಖಂಡಿತ ನೀವೇನ್ ಡ್ರೀಮ್ ಮಾಡ್ತೀರಾ ಅದನ್ನ ಅಚೀವ್ ಮಾಡಿ ಬಿಡ್ತೀರಾ. ಇಫ್ ಯು ಕ್ಯಾನ್ ಡ್ರೀಮ್ ಇಟ್, ಯು ಕ್ಯಾನ್ ಡೂ ಇಟ್, ರೈಟ್? ಯೂಸ್ ಯುವರ್ ಗಿಫ್ಟ್ಸ್ ಫಾರ್ ಗುಡ್. ನಾ ಅವಾಗಲೇ ಹೇಳಿದ್ನಲ್ಲ, ಏನಂತ ಈ ಕಾರ್ಡಲ್ಲಿ ಹೇಳಿದ್ನಲ್ಲ, 5 ಅಲ್ಲಿ ಯಾರೆಲ್ಲ ಹುಟ್ಟಿರ್ತಾರೆ ಮೈಂಡ್ ಗೇಮರ್ಸ್ ಅಂತ, ಒಳ್ಳೇದಕ್ಕೆ ಯೂಸ್ ಮಾಡಿ ಅದನ್ನ. ತುಂಬಾ ಇಂಟೆಲಿಜೆಂಟ್ ಪರ್ಸನ್ ನೀವು ಅಂತ. ವಿಸ್ಡಮ್ ತುಂಬಾ ಇರುತ್ತೆ, ಬುದ್ಧಿವಂತರು, ಇಂಟೆಲಿಜೆಂಟ್ ಇರ್ತಾರೆ. ಆಮೇಲೆ ಕಮ್ಯುನಿಕೇಶನ್ ಚೆನ್ನಾಗಿ ಮಾಡ್ತಾರೆ, ಕಮ್ಯುನಿಕೇಶನ್ ಸ್ಕಿಲ್ಸ್ ಅವರಿಗೆ ಹುಡ್ತಾನೆ ಇರುತ್ತೆ, ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ತುಂಬಾ ಅಂದ್ರೆ ಎಷ್ಟು ಅಟ್ರಾಕ್ಟಿವ್ ಅಂದ್ರೆ ಎಲ್ಲರಿಗೂ ಪ್ರಿಯರವರು, ಆ ತರ ಮಾತಾಡ್ತಾರೆ. ಸೊ ಅದನ್ನ ಒಳ್ಳೇದಕ್ಕೆ ಯೂಸ್ ಮಾಡಿ. ಇಲ್ಲೂ ಅದನ್ನೇ ಹೇಳ್ತಿದ್ದಾರೆ, ಅದು ನಿಮ್ಮ ಗಿಫ್ಟ್, ಅದು ಯೂಸ್ ಇಟ್ ಫಾರ್ ಗುಡ್. ದೇರ್ ಈಸ್ ಅ ಪವರ್ ಇನ್ ಯುವರ್ ವಿಸ್ಡಮ್. ಅಗೇನ್ ವಿಸ್ಡಮ್ ಅಂತ ನಾನು ಈಗಿನ ಹೇಳಿದೆ, ವಿಸ್ಡಮ್ ಅಂತ. ದರ್ ಇಸ್ ಅ ಪವರ್ ಇನ್ ಯುವರ್ ವಿಸ್ಡಮ್ ಅಂಡ್ ವರ್ಡ್ಸ್. ಸಿ, ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಅಂತ ಹೇಳಿದೆ. ಅಗೇನ್ ಸೇಮ್ ಬಂದಿದೆ, ನಾನು ಆಕ್ಚುಲಿ ಇದು ನೋಡೇ ಇಲ್ಲ. ಇದು ಹೊಸ ಡೆಕ್. ನಾನು ಫುಲ್ ಕಂಪ್ಲೀಟ್ ಯಾವ್ದು ಮೆಸೇಜಸ್ ನೋಡಿಲ್ಲ. ಜಸ್ಟ್ ನಾನು ರೀಚಾರ್ಜ್ ಮಾಡ್ಬಿಟ್ಟು ಹಂಗೆ ಯೂಸ್ ಮಾಡ್ತಿದ್ದೀನಿ. ಪರ್ಸನಲಿ ಯಾವ್ದು ನಾನು ಗೋತ್ರ ಮಾಡಿಲ್ಲ. ಬಟ್ ನಾನು ಏನೆಲ್ಲ ನನಗೆ ಡೌನ್ಲೋಡ್ ಆಗ್ತಿದೆ ಹೇಳ್ತಿದ್ದೀನಿ, ಅದೇ ಅಗೇನ್ ಮೆಸೇಜಸ್ ಅಲ್ಲಿ ಬರ್ತಾ ಇದೆ. ದಿಸ್ ಇಸ್ ರಿಯಲಿ ಬ್ಯೂಟಿಫುಲ್ and I'm feeling so proud of myself. Thank you so much. Thank you, universe. See, connect with the elemental spirits and glide through the void. Claim your place as keeper of the mysteries. Okay? ಸೊ ನಿಮ್ಮ ಏನ್ ಗೊತ್ತಾ, ಯೂನಿವರ್ಸ್ ನಮಗೆ ತುಂಬಾ ತರ ಸೈನ್ಸ್ ಸಿಗ್ನಲ್ಸ್ ಕೊಡ್ತಾ ಇರತ್ತೆ. ಸೊ ಅದನ್ನ ಸ್ವಲ್ಪ ನೋಟ್ ಡೌನ್ ಮಾಡಿ. ಅದು ಯಾವಾಗ ಪಾಸಿಬಲ್ ಆಗತ್ತಂದ್ರೆ, ನಿಮ್ಮ ಎಮೋಷನ್ಸ್ ನ ನೀವು ಕಾಮ್ ಡೌನ್ ಮಾಡಿ ನಿಮ್ಮ ಮೇಲೆ ನೀವು ಸೆಲ್ಫ್ ವರ್ಕ್ ನ ಮಾಡಕ್ ಸ್ಟಾರ್ಟ್ ಮಾಡ್ತಿರಲ್ಲ, ಅವಾಗ ಪಾಸಿಬಲ್. ಸೆಲ್ಫ್ ವರ್ಕ್ ಮಾಡೋದು ಹೆಂಗೆ, ಹೀಲ್ ಮಾಡ್ಕೊಳ್ಳೋದು ಹೆಂಗೆ, ಅದೇನಾದ್ರೂ ಡೌಟ್ಸ್ ಇದ್ರೆ ನಾನು ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ. ಯು ಕ್ಯಾನ್ ಮೆಸೇಜ್ ಮೀ ಟು ದ್ಯಾಟ್. ಓಕೆ, ಅವ್ರ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ಬೋದು. ಪಾಸಿಬಲ್, ಇಫ್ ಪಾಸಿಬಲ್ ಮೆಜಾರಿಟಿ ಡಿಮ್ಯಾಂಡಿಂಗ್ ಇದ್ರೆ ನಾನು ಅದ್ರ ಮೇಲೆ ವಿಡಿಯೋ ಮಾಡಿ ಹಾಕ್ತೀನಿ. ಅಥವಾ ಪರ್ಸ್ನಲಿನೂ ನಾನು ಸೆಷನ್ಸ್ನ ತಗೊಳ್ತೀನಿ, 1-to-1 ಸೆಷನ್. ಯು ಕ್ಯಾನ್ ಟೇಕ್ ದಟ್ ಪರ್ಸನಲ್ ಸೆಷನ್ಸ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕ್ಲೇಮ್ ಯುವರ್ ಪ್ಲೇಸ್ ಆಸ್ ಕೀಪರ್ ಆಫ್ ದ ಮಿಸ್ಟರೀಸ್. ಕ್ಲೇಮ್ ಮಾಡ್ಬೇಕು ಅದನ್ನ. ಓಕೆ, ನಿಮ್ಮ ಒಂದು ಸ್ಕಿಲ್ಸ್ ಇಂದ ನೀವೇನ್ ಅನ್ಕೊಂಡಿದ್ದೀರಾ ಅದನ್ನ ಕ್ಲೇಮ್ ಮಾಡಿ. ಮಿಸ್ಟರೀಸ್ ಆರ್ ಅಹೆಡ್, ಯು ಹ್ಯಾವ್ ಟು ಓಪನ್ ದಟ್. ರೀಬರ್ತ್, ಬಟರ್ಫ್ಲೈ. ಏಕೆ ನೋಡಿ 2 ಸಲ ಬಂದಿದೆ, ಒಂದು ಬಟರ್ಫ್ಲೈ, ಇನ್ನೊಂದು ದಿಸ್ ಇಸ್
ರೀಬರ್ತ್ ಅಂಡ್ ಚೇಂಜ್ ಎಷ್ಟು ಸಿಮಿಲರ್ ಗೊತ್ತಾ? ನಾನು ಅವಾಗಲೇ ಹೇಳ್ದೆ, ತಾಯಿ ಒಂಬಿಂದ ಮಗು ಬರ್ಬೇಕಾದ್ರೆ ತಾಯಿನೂ ತುಂಬಾ ಕಷ್ಟ ನೋವು ಅನ್ಭವಿಸ್ಬೇಕು. ಆ ಮಗುನು ಸ್ವಲ್ಪ ಮಟ್ಟಿಗೆ ನೋವು ಅನ್ಭವಿಸ್ಲೇಬೇಕು. ಇಲ್ಲ ಅಂತೆಲ್ಲ ಹೇಳ್ಬೇಡಿ, ಐ ಆಮ್ ಅ ಡಾಕ್ಟರ್. ಸೊ ಐ ವೋಂಟ್ ಅಗ್ರಿ. ಸಿ ಚೇಂಜ್ ಅಂಡ್ ರೀಬರ್ತ್. ಚೇಂಜ್ ಬಂದಾಗ್ಲೇ ತಾನೆ ರೀಬರ್ತ್ ಆಗಕ್ ಸಾಧ್ಯ. ಅಂದ್ರೆ ನೀವು ಒಂದು ಎಮೋಷನಲ್ ಟ್ರೋಮಾಸ್ ಹೋಗ್ತಿರಲ್ಲ, ಈ ಟವರ್ ಮೂಮೆಂಟಿಗೆ ಹೋಗ್ತಿರಲ್ಲ, ಅವಾಗಲೇ ತೋರಿಸಿದ್ನಲ್ಲ, ಈ ಟವರ್ ಮೂಮೆಂಟಿಗೆ ಹೋದವರೆಲ್ಲ ರೀಬರ್ತ್ ಆದಂಗೆ. ಸೀರಿಯಸ್ಲಿ ಇಟ್ಸ್ ಲೈಕ್ ಅ ರೀಬರ್ತ್. ಎಷ್ಟು ನೀವು ಎಮೋಷನಲ್ ಟ್ರೋಮಾಸಿಗೆ ಹೋಗ್ತೀರಾ, ಎಷ್ಟು ಪೇನಿಗೆ ಹೋಗ್ತೀರಾ, ನಿಮ್ಮ ಹೊಸದೊಂದು ಆಮ್, ಹೊಸದೊಂದು ಜೀವ ಬಂದಂಗೆ ಅದು. ನಿಮ್ಮ ಸೋಲಿಗೆ ಒಂದು ಹೊಸತನ ಬಂದಂಗೆ ಅದು. ಯು ಕ್ಯಾನ್ ರೀಇನ್ವೆಂಟ್ ರೀಇನ್ವೆಂಟ್ ಯುವರ್ ಸೆಲ್ಫ್. ನಾ ಹೇಳಿದ್ನಲ್ಲ ಹೊಸತನ ಅಂತ. ರೀಇನ್ವೆಂಟ್ ಯುವರ್ ಸೆಲ್ಫ್. ಹಳೇದೇನೋ ಮಿಸ್ಟೇಕ್ಸ್ ನ ರಿಪೀಟೆಡ್ಲಿ ಅದನ್ನೇ ಮಾಡ್ತಿರ್ತೀರಾ. ಯೂನಿವರ್ಸ್ ಹೇಳ್ತಿರತ್ತೆ ಹಿಂಗ್ ಮಾಡ್ಬೇಡ ಹಿಂಗ್ ಮಾಡ್ಬೇಡ. ಬಟ್ ಯು ಕೀಪ್ ಆನ್ ರಿಪೀಟಿಂಗ್ ದ ಸೇಮ್ ಥಿಂಗ್, ಸೇಮ್ ಮಿಸ್ಟೇಕ್, ಓಲ್ಡ್ ಪ್ಯಾಟರ್ನ್ಸ್, ಕಾರ್ಮಿಕ್ ಪ್ಯಾಟರ್ನ್ಸ್. ಒಂದು ಸಲ ಕೊಡುತ್ತೆ ಈ ಟವರ್ ಮೂಮೆಂಟ್ ಅಲ್ಲಿ ತೋರ್ಸಿದ್ನಲ್ಲ, ಒಂದು ಸಲ ಕೊಡುತ್ತೆ. ಯಾವ ತರ ಕೊಡುತ್ತೆ ಅಂತಂದ್ರೆ, ನೀವು ಲಿಟ್ರಲಿ ಸುಧಾರಿಸ್ಕೊಳಕ್ ತುಂಬಾ ಟೈಮ್ ಬೇಕು. ಅಂಡ್ ಆಫ್ಟರ್ ದಟ್ ಯು ಓನ್ಲಿ ಡಿಸೈಡ್. ನೀವು ಡಿಸೈಡ್ ಮಾಡ್ತೀರಾ, ಸಾಕು, ಎನಫ್ ಇಸ್ ಎನಫ್, ನಾನ್ ಇನ್ ಆ ಪ್ಯಾಟರ್ನ್ಸಿಗೆ ಹೋಗಲ್ಲ. ವಾಟ್ಸ್ ಎವರ್ ಸಿಚುವೇಶನ್ಸ್, ಸೋಷಿಯಲ್ ನಾರ್ಮ್ಸ್, ಸೋಷಿಯಲ್ ಪೀಪಲ್ ಏನೇ ಹೇಳಿ, ಐ ಡೋಂಟ್ ಕೇರ್, ಡೆಫಿನೆಟ್ಲಿ ಐ ಆಮ್ ಗೋನ ಚೇಂಜ್ ದಿಸ್ ಅಂತ ನೀವು ನಿಂತ್ಕೊಂತಾರಲ್ಲ, ದಟ್ ಇಸ್ ಅ ರೀಬರ್ತ್. ಓಪನ್ ಟು ದ ರಿವಾರ್ಡ್ಸ್ ಆಫ್ ಚೇಂಜ್. ಆವಾಗ ನಿಮಗೆ ರಿವಾರ್ಡ್ಸ್ ಬರಕ್ಕೆ ಶುರು ಆಗುತ್ತೆ. ನಿಮ್ಮ ಸೋಲ್ ಸ್ಪಿರಿಚುವಲ್ ಕಡೆಗೆ ಇವಾಲ್ವ್ ಆಗಕ್ಕೆ ಶುರು ಆಗುತ್ತೆ. ಯು ಹ್ಯಾವ್ ದ ಬ್ರಿಲಿಯನ್ಸ್ ಟು ಶೇರ್ ವಿತ್ ದ ವರ್ಲ್ಡ್. ಆವಾಗಲೇ ಹೇಳಿದ್ನಲ್ಲ, ಒಬ್ವಿಯಸ್ಲಿ ಯು ಹ್ಯಾವ್ ದ ಬ್ರಿಲಿಯನ್ಸ್. ಓಕೆ, ನಿಮ್ಮ ಬ್ರಿಲಿಯನ್ಸ್ ನ ವರ್ಲ್ಡ್ ಜೊತೆ ಶೇರ್ ಮಾಡಿ. ಅಂದ್ರೆ ಬುದ್ಧಿವಂತಿಕೆ ಅಥವಾ ನಾಲೆಡ್ಜ್ ಏನಿರುತ್ತೆ ನಿಮ್ಮ ಹತ್ರ, ಅದನ್ನ ಹಂಚಿದಷ್ಟು ಬೆಳೆಯತ್ತಂತೆ. ನಾಲೆಡ್ಜ್ ಅನ್ನ ಹಂಚ್ಬೇಕಂತೆ ಯಾವತ್ತು, ಹಂಚಿದಷ್ಟು ಬೆಳೆಯುತ್ತೆ. ಸೊ ಲವ್ ಎವ್ರಿ ಪಾರ್ಟ್ ಆಫ್ ಯುವರ್ ಜರ್ನಿ. ಲವ್ ಮಾಡಿ ಎವ್ರಿ ಪಾರ್ಟ್ ಆಫ್ ಯುವರ್ ಜರ್ನಿ. ಒಳ್ಳೇದು ಕೆಟ್ಟದ್ದು ಸುಖ ದುಃಖ ಬರ್ತಾನೆ ಇರುತ್ತೆ. ಅದು ಒಂದು ಜರ್ನಿ ನಮ್ಗೆ ಅಲ್ವಾ. ಸೊ ದುಃಖ ಬಂದಾಗ್ಲೇ ನಮಗೆ ಗೊತ್ತಾಗೋದು ನಾವೇನ್ ಮಿಸ್ಟೇಕ್ ಮಾಡಿದ್ವಿ ಅಥವಾ ಯಾಕೆ ಬರ್ತಿದೆ, ನಾನೇನ್ ಕಲಿಬೇಕು ಅಂತ ಎಲ್ಲ ನಮಗೆ ಗೊತ್ತಾಗದೆ ಆವಾಗ. To love it, okay? Then take action. You have to take action. Now is the time to act. ನಾನು ಅವಾಗಲೇ ಹೇಳಿದ್ನಲ್ಲ, ಪ್ಲೀಸ್ ಸ್ಟೆಪ್ ಔಟ್ ಅಂಡ್ ಡೂ ಡೂ ದ ಥಿಂಗ್ಸ್ ಅಂತ. ಆಪರ್ಚುನಿಟೀಸ್ ಆರ್ ಹಿಯರ್. ಎಕ್ಸಾಕ್ಟ್ಲಿ, ವಿಲ್ ಗೆಟ್ ದ ಆಪರ್ಚುನಿಟೀಸ್. ಮೂವ್ ಫಾರ್ವರ್ಡ್ ವಿತ್ ಕಾನ್ಫಿಡೆನ್ಸ್. ಸೆಲ್ಫ್ ಕಾನ್ಫಿಡೆನ್ಸ್ ಎಲ್ಲ ನಾನು ಅವಾಗಲೇ ಆಲ್ರೆಡಿ ಮಾತಾಡಿದ್ದೀನಿ. ಸೊ ಯುವರ್ ಟ್ಯಾಲೆಂಟ್ಸ್ ವಿಲ್ ಆಲ್ವೇಸ್ ಹೆಲ್ಪ್ ಯು. ನಾನು ಹೇಳಿದ್ನಲ್ಲ ಅವಾಗಲೇ, ನಿಮ್ದೊಂದು ಯಾವ್ದಾರ ಒಂದು ಸ್ಕಿಲ್ ಮೇಲೆ ವರ್ಕ್ ಮಾಡಿ, ಅದನ್ನ ಐಡೆಂಟಿಫೈ ಮಾಡಿ, ನಿಮ್ಗೆ ಯಾವ ಸ್ಕಿಲ್ ಇದೆ, ಆ ಸ್ಕಿಲ್ ಮೇಲೆ ಎಕ್ಸ್ಟ್ರಾ ಇನ್ನೇನ್ ನಾಲೆಡ್ಜ್ ತಗೋಬಹುದು, ಇನ್ನೇನೇನ್ ಮಾಡ್ಬೋದು, ಅದ್ರ ಮೇಲೆ ನೀವು ವರ್ಕ್ ಮಾಡಿ. ನಿಮ್ಮ ಟ್ಯಾಲೆಂಟ್ಸ್ ಇಂದಾನೆ ನೀವು ಗ್ರೋ ಆಗೋಂಥ ಚಾನ್ಸ್ ಜಾಸ್ತಿ ಇದೆ. ಯುವರ್ ಕ್ವಿಕ್ ವಿಟ್ ಅಂಡ್ keen senses will lead you to success. Keen senses is nothing but listening to your gut, listening to your intuition. That's it. Nothing else. Okay. Okay. I think very beautiful reading. Yeah. ತುಂಬಾ ಚೆನ್ನಾಗಿತ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸ್ವಲ್ಪ ಬೇಗ ಫೈಂಡ್ ಅಪ್ ಮಾಡ್ತೀನಿ. ನನಗೆ ಇಲ್ಲ ತುಂಬ ಮೆಸೇಜಸ್ ಆಲ್ರೆಡಿ ಹೇಳಿದ್ದೀನಿ, ಕಡಿಮೆ ಮಾತಾಡಬೇಕು ಅಂತ ಅನ್ಕೊಂತೀನಿ. ನಂಗೆ ಗೊತ್ತಿಲ್ಲ, ಮೆಸೇಜ್ ತುಂಬ ಡೌನ್ಲೋಡ್ ಆಗ್ತಿರುತ್ತೆ. ಹೇಳಿದ್ದೀನಿ, ಆಲ್ಮೋಸ್ಟ್ ಎಲ್ಲ ಕವರ್ ಅಪ್ ಮಾಡಿದ್ದೀನಿ. ಫಾರ್ ಪರ್ಸನಲ್ ರೀಡಿಂಗ್ ನಾನು ಸ್ಕ್ರೀನ್ ಮೇಲೆ ಕೊಡುವಂಥ ನಂಬರಿಗೆ ಮಾತ್ರನೇ ಮೆಸೇಜ್ ಮಾಡಿ. ನಾನು ಬೇರೆ ಕಮೆಂಟ್ ಸೆಕ್ಷನಲ್ಲಿ ಎಲ್ಲೂ ಮೆಸೇಜಸ್ನ ಹಾಕಲ್ಲ. ಸ್ಕ್ಯಾಮರ್ಸಿಂದ ಪ್ಲೀಸ್ ಬಿ ಅವೇರ್. ಆ್ಯಂಡ್ ಇದು ಜನರಲ್ ಟೈಮ್ಲೆಸ್ ಆಗಿರುತ್ತೆ ಕೂಡ. ಸಮ್ ಸಮ್ ಟೈಮ್ ಫೈವ್ ಪೋರ್ಟಲಲ್ಲಿ ನಿಮಗೆ ಸಿಗದೆ ಬೇರೆ ಟೈಮಲ್ಲಿ ಸಿಕ್ಕರೂ ಕೂಡ ಯು ಕ್ಯಾನ್ ವಾಚ್. ಬಿಕಾಸ್ ಎನರ್ಜೀಸ್ ಮ್ಯಾಟರ್ಸ್ ಅ ಲಾಟ್. ಇದರಲ್ಲಿ ಎನರ್ಜೀಸ್ ತುಂಬ ಇರುತ್ತೆ. ಅಂದ್ರೆ ಎನರ್ಜೀಸ್ ಕನೆಕ್ಟ್ ಆದಾಗ ಮಾತ್ರ ನಿಮಗೆ ಸಿಗುತ್ತೆ. ಸೊ ಹಾಗಾಗಿ ನೀವು ವರಿ ಮಾಡೋಂಥದ್ದು ಏನಿಲ್ಲ. ಯಾವ ಫೈವ್ ಪೋರ್ಟಲ್ ಇವಾಗ ನಾನು ನೋಡ್ತಿದ್ದೀನಿ, ಆ ಥರ ಏನು ಫೀಲ್ ಮಾಡೋಂಥದ್ದು ಅವಶ್ಯಕತೆ ಇಲ್ಲ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಗಾಡ್ ಆ್ಯಂಡ್ ಏಂಜಲ್ಸ್ ಆರ್ ಆಲ್ವೇಸ್ ವಿತ್ ಯು. ಓಕೆ, ಅದನ್ನು ಮಾತ್ರ ಯಾವಾಗಲೂ ಮರಿಬೇಡಿ. ಎಷ್ಟೇ ಲೂಸಲ್ಲಿ ಇರಲಿ, ಏನೇ ಇರಲಿ, ಥಿಂಕ್ ಓನ್ಲಿ ಒನ್ ಥಿಂಗ್: ಐ ಆಮ್ ಅ ಚೈಲ್ಡ್ ಆಫ್ ಗಾಡ್ ಆ್ಯಂಡ್ ಗಾಡ್ ಈಸ್ ವಿತ್ ಮೀ. ಗಾಡ್ ಈಸ್ ಇನ್ಸೈಡ್ ಮೀ ಆ್ಯಂಡ್ ಈಸ್ ಆಲ್ವೇಸ್ ಗೈಡಿಂಗ್ ಮೀ. ಐ ಲಿಸನ್ ಟು ಮೈ ಗಾಡ್ ಆ್ಯಂಡ್ ಐ ವಿಲ್ ಫಾಲೋ ಮೈ ಇಂಟ್ಯೂಷನ್ಸ್ ಅಂತ ಯಾವಾಗಲೂ ಅನ್ಕೊಂತ ಪಾಸಿಟಿವ್ ಆಟಿಟ್ಯೂಡ್ ಇಂದ, ಸೆಲ್ಫ್ ಕಾನ್ಫಿಡೆನ್ಸ್ ಇಂದ ಮೂವ್ ಆಗಿ. ರಾಧೆ ರಾಧೆ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಆಲ್ ಗುಡ್ ಡೇ. ಥ್ಯಾಂಕ್ ಯು. ಬಾಯ್.